ಹಾಯ್ ಆರ್ಮೀಸ್, ಇವತ್ತು ನಾವು JKFF ಫೈಂಡಿಂಗ್ ಲವ್ ಎಪಿಸೋಡ್ 1 ಕೇಳ್ತಾ ಇದ್ದೀವಿ. ಇದರಲ್ಲಿ ಒಂದನೇ ಸ್ಟೋರಿ ಏನಂದ್ರೆ, ನೀವು ಮ್ಯಾರೇಜ್ ಆದರೆ ಲವ್ ಮಾಡಿನೇ ಮ್ಯಾರೇಜ್ ಆಗಬೇಕು ಅನ್ನೋ ಗುರಿಯಲ್ಲಿರೋರು ಇವಾಗಿನವರೆಗೂ ಲವ್ನ ಹುಡುಕ್ತಾ ಇದ್ದೀರಾ, ಇನ್ನೂ ಸಿಕ್ಕಿಲ್ಲ. ಮತ್ತು ಆಪೋಸಿಟಲ್ಲಿ JK ಲವ್ನ ಮಾತ್ರ ಮಾಡಬಾರ್ದು ಅನ್ನೋ ಗುರಿಯಲ್ಲಿರೋರು. ಸೊ ನೀವಿಬ್ಬರು ಹೆಂಗೆ ಒಂದು ಸೇರ್ತೀರಾ ಅಂತ ಸ್ಟೋರಿ. ಮತ್ತು ಕ್ಯಾರೆಕ್ಟರ್ಸ್ ನೇಮ್ಸ್ನೆಲ್ಲ ನಾನು ವೀಡಿಯೋದಲ್ಲೇ ಹಾಕಿದ್ದೀನಲ್ವಾ, ಸೊ ಅವರೇ ಮೇನ್ ಕ್ಯಾರೆಕ್ಟರ್ಸ್. ಮತ್ತು ಮಿಕ್ಕಿದವರೆಲ್ಲನೂ ನೀವು ಹಂಗೆ ಪಿಕಪ್ ಮಾಡ್ಕೋತೀರಾ ಅನಿಸುತ್ತೆ. ಸೊ ಇನ್ನೇನಕ್ಕೆ ವೆಯ್ಟ್ ಮಾಡೋದು, ಬನ್ನಿ FF ಒಳಗಡೆ ಹೋಗ್ಬಿಡೋಣ. ಸ್ಟಾರ್ಟಿಂಗ್ ಸೀನಲ್ಲಿ ನೀವು ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೆಳಗಡೆ ನೀರು ನೋಡ್ಕೊತ, ಇವಾಗ ನಾನು ಕೆಳಗಡೆ ಬಿದ್ದರೆ ಎಷ್ಟು ಸೆಕೆಂಡಲ್ಲಿ ಬೀಳ್ಬೋದು? ಅಂದಾಜು 2 ಸೆಕೆಂಡಾ ಇಲ್ಲ 5 ಸೆಕೆಂಡ್ ಅನಿಸುತ್ತೆ. ಬಿದ್ಮೇಲೆ ಮೀನುಗಳನ್ನ ತಿನ್ಕೊಂಬಿಟ್ರೆ ಅಯ್ಯಯ್ಯೋ ನನ್ನ ಮಾಂಸ ಸಿಗೋದೇ ಇಲ್ವಲ್ಲ. ಆಮೇಲೆ ಇಲ್ಲಾಂದ್ರೆ ಅಲ್ಲಿ ಕಲ್ಲಿದ್ದು ನನ್ನ ತಲೆ ಪಚ್ಚಿಡಿ ಆಗಲ್ವಾ? ಅಯ್ಯಯ್ಯೋ, ಮೀಡಿಯಾದ ಏನಾದರೂ ಕ್ಯಾಪ್ಚರ್ ಮಾಡಿದ್ರೆ ನನ್ನ ಮುಖ ಖರಾಬಾಗಿರುತ್ತೆ. ಬೇಡ, ಸುಮ್ಮನೆ ಮನೆಗೆ ಹೋಗ್ಬಿಡೋಣ. ಮನೆಗೆ ಹೋಗಿ ಕೈನ ಕಟ್ ಮಾಡ್ಕೊಂಡು ಸತ್ತೋಗೋಣ. ಇಲ್ಲ ಅದು ಭಯ ಆಗುತ್ತೆ. ಸುಮ್ಮನೆ ನೀರಲ್ಲೇ ಬಿದ್ದುಬಿಡೋಣ, ಯಾಕೆ ಸುಮ್ಮನೆ ರಿಸ್ಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬ್ರಿಡ್ಜ್ ಮೇಲೆಯಿಂದ ಕೆಳಗಡೆ ಬೀಳೋಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಒಂದು ಚಿಕ್ಕ ಹುಡುಗ ಅಮ್ಮ ನಿಮ್ಮ ಶರ್ಟ್ನ ಇಟ್ಕೊಂಡು ಪುಲ್ ಮಾಡುತ್ತೆ. ನೀವು ಹಿಂದೆ ತಿರುಗಿ ನೋಡಿದ್ರೆ ಒಬ್ರು ಪೊಲೀಸ್ ನಿಮ್ಮ ಹಿಂದೆ ನಿಂತಿದ್ದಾರೆ. ನೀವು ಹಿಂದೆ ತಿರುಗಿದ ತಕ್ಷಣ ಅವರು, ಏನು ಮೇಡಮ್ ಮಾಡ್ತಿದ್ದೀರಾ ಇಲ್ಲಿ? ಅದು ಮನೇಲಿದ್ದು ಹೊರಡಿತಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸುಮ್ಮನೆ ನೇಚರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೇಚರ್ ನೋಡ್ಕೊಂಡು ಹೋಗೋಕ್ಕಾದ್ರೂ ಬ್ರಿಡ್ಜ್ ಮೇಲೆ ಏನಕ್ಕೆ ಬಂದು ನಿಂತಿದ್ದೀರಾ? ಅದು ಸುಮ್ಮನೆ. ಮತ್ತು ಕೆಳಗಡೆ ಏನಕ್ಕೆ ಬಗ್ಗಿ ನೋಡ್ತಿದ್ರಿ? ಅದು ವ್ಯೂ ಚೆನ್ನಾಗಿತ್ತು ಅಂತ. ವ್ಯೂ ಚೆನ್ನಾಗಿತ್ತಾ ಮ್ಯಾಮ್? ಅರ್ಥ ಆಗ್ತಿಲ್ಲ. ಚೆನ್ನಾಗಿರೋ ವ್ಯೂ ನೋಡಿದ್ರೆ ಸ್ಟ್ರೆಸ್ ಹೋಗುತ್ತಲ್ವಾ, ಸೊ ಅದಕ್ಕೆ ಕೆಳಗಡೆ ನೋಡ್ತಿದ್ದೆ. ಮ್ಯಾಮ್, ಎಲ್ಲರೂ ಆಕಾಶನ ನೋಡ್ತಾರೆ, ನೀವೇನು ಕೆಳಗಡೆ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಅದು ಕೆಲವ್ರಿಗೆ ಬೇಕಂದರೆ ಆಕಾಶ ನೋಡಿದ್ಮೇಲೆ ಸ್ಟ್ರೆಸ್ ಹೋಗ್ಬೋದು, ಬಟ್ ನನಗೆ ಕೆಳಗಡೆ ನೀರು ನೋಡಿದ್ಮೇಲೆ ಸ್ಟ್ರೆಸ್ ಹೋಗೋದು. ಎಡಾಗೈತೆ. ಏನಂದ್ರಿ? ನಥಿಂಗ್, ಲೀವ್ ಇಟ್. ದೆನ್ ನಿಮ್ಮ ಹುಡುಗನ ಇವನು ಅಲ್ಲಿ ಪಾರ್ಕಲ್ಲಿ ಕುತ್ಕೊಂಡು ಅಳ್ತಿದ್ದ, ಅದಕ್ಕೆ ಕರ್ಕೊಂಬಂದೆ. ಮಗುನ ಹಿಂಗೆ ಬಿಟ್ಬಿಟ್ಟು ಹೋಗೋದು ನೀವು? ಪಾಪ ಆ ಮಗು ಏನು ಮಾಡ್ಬೇಕಂತ ಗೊತ್ತಿಲ್ದ್ರೆ ಹತ್ಕೊಂಡು ಕೂತೈತೆ ಆ ಸ್ಟೋನ್ ಬೆಂಚ್ ಮೇಲೆ. ಏನು ಇವ್ನು ನನ್ನ ಮಗನ? ಅವ್ನು ನನ್ನ ಮಗ ಅನ್ನೋ ಅಷ್ಟರಲ್ಲಿ ಆ ಚಿಕ್ಕ ಹುಡುಗ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಅಮ್ಮ ಸಾರಿ ಅಮ್ಮ, ನಾನು ನೀನು ಹೇಳ್ದಂಗೆ ಅಲ್ಲಿ ವೆಯ್ಟ್ ಮಾಡ್ತಿದ್ದೆ, ಬಟ್ ನನಗೇನು ಮಾಡಬೇಕು ಅಂತ ಗೊತ್ತಾಗ್ದಿರ ಪಾರ್ಕ್ ಒಳಗಡೆ ಹೋಗ್ಬಿಟ್ಟೆ. ಸಾರಿ ಅಮ್ಮ, ನೆಕ್ಸ್ಟ್ ಟೈಮ್ ನಿನ್ನೆ ಬಿಟ್ಟು ಹೋಗಲ್ಲ. ಆವಾಗ ಮತ್ತೆ ನೀವು ನಿಲ್ಲಿಸ್ತೀರಾ? ಇಲ್ಲ ಮೇಡಮ್, ಇವ್ನು ನನ್ನ ಮಗ ಅಲ್ಲ ಅನ್ನೋ ಅಷ್ಟರಲ್ಲಿ ಆ ಹುಡುಗ, ಅಮ್ಮ ನನ್ನ ಪ್ಲೀಸ್ ಎತ್ಕೋ ಅಂತ ಅಳಕ್ಕೆ ಶುರು ಮಾಡ್ತಾನೆ. ಆವಾಗ ನೀವು ಏನು ಮಾಡಬೇಕಂತ ಗೊತ್ತಿಲ್ದಿರಂಗೆ ಅವನ ಮುಖನೂ ಮತ್ತು ಆ ಪೊಲೀಸ್ ಮುಖನೂ ನೋಡ್ತಾ ಇದ್ದೀರಾ. ಆವಾಗ ಪೊಲೀಸ್ ಮ್ಯಾಮ್ ಬಂದು, ಮೇಡಮ್ ನಿಮ್ಮ ಮಗು ಕೇಳ್ತಿದ್ದಾನೆ ಎತ್ಕೋ ಅಂತ. ಏನಕ್ಕೆ ಹಂಗೆ ನೋಡ್ತಿದ್ದೀರಾ? ಎತ್ಕೊಳ್ಳಿ, ನಿಮ್ಮ ಮಗನೇ ತಾನೆ. ಅದಲ್ಲ ರೀ, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ ಆದರೂ ಕೇಳಿಸ್ಕೊಳ್ಳಿ. ಅದೆಲ್ಲ ಬೇಡ ಮ್ಯಾಮ್, ಫಸ್ಟ್ ಆ ಹುಡುಗನ ಸಮಾಧಾನ ಮಾಡಿ, ಪಾಪ ಅಳ್ತಿದ್ದಾನೆ ನೋಡಿ. ನಿಮಗೂ ಬೇರೆ ಆಪ್ಷನ್ ಇಲ್ಲದ್ರೆ ನೀವು ಆ ಮಗುನ ಎತ್ಕೋತೀರಾ? ಅವ್ನ ಚಿಕ್ಕ ಕೈಗಳು ನಿಮ್ಮ ಕತ್ತನ್ನ ರ್ಯಾಪ್ ಮಾಡಿಕೊಂಡು ಅಳ್ತಾ ಇದ್ದಾನೆ. ಹಂಗೆ ನಿಮ್ಮ ಕಿವಿ ಹತ್ರ ಬಂದು, ಇವಾಗ ನಾನು ನಿನ್ನ ಮಗ ಅಂತ ಹೇಳು, ಇಲ್ಲ ಅಂದರೆ ನೀ ಇಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಬಂದಿದ್ಯಾ ಅಂತ ಹೇಳ್ಬಿಡ್ತೀನಿ ಅಂತ ನಿಮ್ಮ ಕಿವಿ ಹತ್ರ ಬಂದು ಹೇಳ್ತಾನೆ. ಆ ಪೊಲೀಸಿಗೆ ಕೇಳಿಸ್ತಾ ಇರೋಂಗೆ ನೀವು ಅವನ್ನೇ ಶಾಕಾಗಿ ನೋಡ್ತಿದ್ದೀರಾ. ಹೇಳು ಅಂದೆ ತಾನೆ, ಹೇಳು ಅಂತ ಹೇಳ್ತಾನೆ. ನೀವು ಅಲ್ಬೇಡ ಕಂದ, ಅಲ್ಬೇಡ. ಅಮ್ಮ ಇದೀನಲ್ಲ, ಅಲ್ಬಾರ್ದು, ಓಕೆನಾ? ಓಕೆ ಅಮ್ಮ ಅಂತ ಹೇಳ್ಬಿಟ್ಟು ಆ ಹುಡುಗನು ಅಳೋದು ನಿಲ್ಲಿಸ್ತಾನೆ. ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರು, ಮ್ಯಾಮ್ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ, ಇವಾಗೆಲ್ಲ ಎಷ್ಟು ಕಿಡ್ನಾಪ್ ಕೇಸಸ್ ಎಲ್ಲ ಇದೆ, ನೀವೇನು ಇಷ್ಟು ಕೇರ್ಲೆಸ್ ಆಗಿದ್ದೀರಾ? ಓಕೆ ಮ್ಯಾಮ್, ನನ್ನ ಕಡೆಯಿಂದ ತಪ್ಪಾಗೈತೆ, ನೆಕ್ಸ್ಟ್ ಟೈಮಿಂದ ಈ ಥರ ಆಗಲ್ಲ. ಅರ್ಥ ಆದರೆ ಸರಿ. ಆವಾಗ ಚಿಕ್ಕ ಹುಡುಗ, ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ಓಕೆ ಬಿಡು ಕಂದ ಅಂತ ಇನ್ಸ್ಪೆಕ್ಟರ್ ಅವ್ನ ಕೆನ್ನೆಗೆ ಕಿಸ್ ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ಗಿದ್ನೆಲ್ಲ ನೋಡ್ತಾ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದು ಕ್ಷಣ ಸ್ಟನ್ ಆಗಿಬಿಡ್ತೀರಾ ಇವ್ನು ಮಾಡೋ ಆ್ಯಕ್ಷನ್ಸ್ಗೆ. ಆ ಇನ್ಸ್ಪೆಕ್ಟರು ಹೋಗ್ಬಿಡ್ತಾರೆ. ನೀವು ಅವನ ಪಕ್ಕ ತಿರ್ಕೊಂಡು, ಓಯ್ ಏನಕ್ಕೆ ಅವ್ರ ಹತ್ರ ಸುಳ್ಳು ಹೇಳ್ದೆ ನಾನು ನಿಮ್ಮಮ್ಮ ಅಂತ? ಅದು ನಾನು ಪಾರ್ಕಲ್ಲಿದ್ದೆ, ನಾನು ಇಲ್ಲೇನು ಮಾಡ್ತಿದ್ದೀನಿ ಅಂತ ಕೇಳಿದ್ರು. ಪೊಲೀಸ್ ಸ್ಟೇಷನ್ ಅಂದರೆ ಭಯ. ಸೊ ಇವಾಗ ನನಗೆ ಯಾರೂ ಇಲ್ಲ ಅಂತ ಹೇಳಿದ್ರೆ ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಇಟ್ಕೋತಾರೆ. ಸೊ ನನಗೆ ಬೇರೆ ಆಪ್ಷನ್ ಗೊತ್ತಾಗಿಲ್ಲ, ಅದಕ್ಕೆ ನೀನು ನಮ್ಮಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಬಂದೆ. ಓಕೆ, ಮತ್ತು ಏನು ಪ್ರಾಬ್ಲಮ್? ನಾನು ನಮ್ಮ ಅಜ್ಜಿ ಶಾಪಿಂಗ್ ಬಂದಿದ್ವಿ. ನಮ್ಮ ಅಜ್ಜಿ ಬಟ್ಟೆ ಸೆಲೆಕ್ಟ್ ಮಾಡ್ತಿದ್ರು, ನಾನು ಟಾಯ್ಸ್ ನೋಡೋಕ್ಕಂತ ಹೋಗಿದ್ದೆ. ಅದನ್ನು ನೋಡ್ಕೊತಾನೆ ನಮ್ಮ ಅಜ್ಜಿ ಬಿಟ್ಟು ದೂರ ಬಂದುಬಿಟ್ಟಿದ್ದೀನಿ.
ಮತ್ತು ನಮ್ಮ ಅಜ್ಜಿ ಇರೋ ಜಾಗಕ್ಕೆ ಹೋದೆ, ನೋಡಿದ್ರೆ ನಮ್ಮ ಅಜ್ಜಿ ಅಲ್ಲಿ ಇಲ್ಲ. ಮತ್ತು ಹುಡ್ಕೊಂತ ಹೊರಗಡೆ ಬಂದರೆ ಸ್ವಲ್ಪ ಜನ ಅಂಕಲ್ಸ್ ನನ್ನ ಫಾಲೋ ಮಾಡ್ಕೊಂಡು ಬಂದರು. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ಪಾರ್ಕಿಗೆ ಬಂದು ಕುತ್ಕೊಂಡೆ. ಆವಾಗಲೇ ಪೊಲೀಸ್ ಬಂದು ಇಲ್ಲೇನು ಮಾಡ್ತಿದ್ದೀಯ ಅಂತ ಕೇಳಿದ್ರು. ಆವಾಗ ನಾನು ದೂರದಿಂದ ನೋಡಿದೆ, ಅದಕ್ಕೆ ನೀನು ಹತ್ರ ಬಂದೆ. ಅಲ್ಲ, ನೀನು ಸುಮ್ಮನೆ ಈ ಪ್ರಾಬ್ಲಮ್ನ ಪೊಲೀಸ್ ಹತ್ರ ಹೇಳಿದರೆ ಅವ್ರು ನಿಮ್ಮ ಮನೆ ಕರ್ಕೊಂಡೋಗಿ ಬಿಟ್ಟಿರ್ತಿದ್ರಲ್ಲ. ನಮ್ಮ ಫ್ಯಾಮಿಲಿ ಸ್ವಲ್ಪ ರೆಪ್ಯುಟೇಷನ್ ಇರೋ ಫ್ಯಾಮಿಲಿ. ನಮ್ಮಪ್ಪ ಹೇಳಿದ್ರು ಯಾವ ವಿಷಯನೂ ತುಂಬ ದೊಡ್ಡದಾಗಿ ಪ್ರೊಜೆಕ್ಟ್ ಆಗಬಾರ್ದು ಅಂತ. ಅಕಸ್ಮಾತ್ ನಾನು ಮಿಸ್ ಆಗಿರೋದೇನಾದರೂ ಮೀಡಿಯಾ ಗೊತ್ತಾದರೆ ಅದು ದೊಡ್ಡ ಇಶ್ಯೂ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಓಕೆ. ಮತ್ತು ನೀನು ನನ್ನ ಹತ್ರ ಏನಕ್ಕೆ ಬಂದೆ? ನನ್ನ ಕೈಲಿ ಏನೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದು ನನಗೆ ನಮ್ಮ ಅಪ್ಪ ನಂಬರ್ ಗೊತ್ತು. ನಿನ್ನ ಫೋನಿಂದ ಒಂದೊಂದು ಕಾಲ್ ಮಾಡ್ಕೋತೀನಿ ಅಷ್ಟೇ. ಅದಾದಮೇಲೆ ನಮ್ಮ ಅಪ್ಪ ನನ್ನ ಕರ್ಕೊಂಡೋಗಕ್ಕೆ ಬಂದುಬಿಡ್ತಾರೆ. ನಮ್ಮ ಅಪ್ಪ ಜೊತೆ ಹೋಗ್ಬಿಡ್ತೀನಿ. ನಿನಗೆ ಯಾವ ತೊಂದರೆನೂ ಕೊಡಲ್ಲ ನಾನು. ಆವಾಗ ನಿಮ್ಮ ಫೋನ್ನ ಚೆಕ್ ಮಾಡ್ತೀರಾ? ನೋಡಿದ್ರೆ ನೀವು ಫೋನ್ ತೊಗೊಂಬಂದಿಲ್ಲ, ನಿಮ್ಮ ಅಪಾರ್ಟ್ಮೆಂಟಲ್ಲೇ ಬಿಟ್ಟಿದ್ದೀರಾ. ನೀನು ಪೊಲೀಸ್ ಅವ್ರ ಹತ್ರನೇ ಫೋನ್ ಇಸ್ಕೊಂಡು ನಿಮ್ಮ ಅಪ್ಪ ಒಂದು ಕಾಲ್ ಮಾಡಿರ್ಬೋದಾಗಿತ್ತಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ತುಂಬ ರೆಪ್ಯುಟೇಷನ್ ಇರೋ ಫ್ಯಾಮಿಲಿ. ಈ ಥರ ಎಲ್ಲ ಚಿಕ್ಕ ಚಿಕ್ಕ ವಿಷಯನ ದೊಡ್ಡ ವಿಷಯ ಆಗೋ ಥರ ಮಾಡಬಾರ್ದು ಅಂತ. ಇದೇನು ಚಿಕ್ಕ ವಿಷಯನಾ? ನೀನು ಕಳೆದೋಗಿದೆಯಾ? ಅವ್ರು ಹೆಂಗಿದ್ರು ನ್ಯೂಸಲ್ಲೆಲ್ಲ ಹಾಕ್ತಾರೆ ಇನ್ನು ಹುಡ್ಕೋದಕ್ಕೆ. ಅದಕ್ಕಿಂತ ಬೆಟ್ರ್ ಆಪ್ಷನ್ ನಿಮ್ಮ ಅಪ್ಪ ಕಾಲ್ ಮಾಡಿರ್ಬೋದಾಗಿತ್ತು ಅವ್ರ ಹತ್ರ ಫೋನ್ ಇಸ್ಕೊಂಡು. ನೀನು ತುಂಬ ಈಸಿಯಾಗಿ ಹೇಳ್ತಿದ್ಯಾ, ಅದಷ್ಟು ಈಸಿ ಅಲ್ಲ. ಸರಿ ಓಕೆ. ಮತ್ತು ನನ್ನ ಹತ್ರ ಇವಾಗ ಫೋನ್ ಇಲ್ಲ, ನನ್ನ ಅಪಾರ್ಟ್ಮೆಂಟೆಲ್ಲ ಐತೆ. ಸರಿ ಓಕೆ. ಏನು ಸರಿ ಓಕೆ? ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ದೆ. ಈಗಿರೋ ಪ್ರಾಬ್ಲಮಲ್ಲಿ ಇವನು ಬೇರೆನಾ? ಸರಿ ಬಾ. ಫೋನ್ ಮಾಡಾದ್ಮೇಲೆ ಹೋಗ್ತಾ ಇರಬೇಕು ಅಷ್ಟೇ, ಓಕೆನಾ? ಅಫ್ಕೋರ್ಸ್ ಅದನ್ನೇ ಮಾಡ್ತೀನಿ. ನಿನ್ನ ಜೊತೆ ಇದ್ಕೊಂಡು ನಾನೇನು ಮಾಡೋಕ್ಕಾಗುತ್ತೆ? ತುಂಬ ಓವರಾಗಿ ಮಾತಾಡ್ತಿದ್ಯಾ ನೀನು. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಅಲ್ಲ, ನನ್ನ ಹೆಸರು ಕೈರನ್. ಏನು ಕಿರಣಾ? ಕೈರನ್. ಓಕೆ ಕೂಲ್. ಓಕೆ ಅರ್ಥ ಆಯಿತು. ಮತ್ತು ಹೆಸರು ನಂದು ಕೈರನ್, ಓಕೆನಾ? ಹಾಂ ಸರಿ. ಮತ್ತು ನಿನ್ನ ಹೆಸರು? ನನ್ನ ಹೆಸರು ನಿಶಿಕಾ ಅಂತ. ಹೌದು ನಿಶಿಕಾ, ಇಲ್ಲೇನು ಮಾಡ್ತಿದ್ದೆ ನೀನು? ಅದು ಹೇಳಿದ್ನಲ್ಲ ವ್ಯೂ ನೋಡೋಕ್ಕೆ ಬಂದೆ ಅಂತ. ನನ್ನ ಹತ್ರ ಸುಳ್ಳು ಹೇಳ್ಬೇಡ ನೀನು. ಪೊಲೀಸ್ನ ಏಮಾರಿಸಿರೋ ಥರ ನನ್ನ ಏಮಾರಿಸ್ಬೋದು ಅಂತ ಅಂದ್ಕೊಬೇಡ, ಓಕೆ? ಸುಮ್ಮನೆ ಮನೇಲೇ ಇದ್ದು ಸ್ಟ್ರೆಸ್ ಆಗಿತ್ತು, ಸೊ ಅದಕ್ಕೆ ಹೊರಗಡೆ ವಾಕಿಂಗ್ ಬರೋಣ ಅಂತ ಬಂದೆ. ನಾನು ಹೇಳಿದೆ ತಾನೆ ನನ್ನ ಏಮಾರಿಸ್ಬೇಡ ಅಂತ. ನಾನು ಆವಾಗಿಂದ ನೋಡ್ತಿದ್ದೀನಿ, ನೀನು ಬ್ರಿಡ್ಜ್ ಮೇಲೆ ಹತ್ತುತ್ತೀಯಾ, ಕೆಳಗಡೆ ಇಳಿತೀಯಾ, ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀಯಾ, ಮತ್ತೆ ಸ್ವಲ್ಪ ದೂರ ಹೋಗ್ಬಿಟ್ಟು ಯೋಚನೆ ಮಾಡ್ಕೊತ ಮತ್ತೆ ಕೆಳಗಡೆ ನೋಡ್ತೀಯಾ. ಇದೆಲ್ಲ ನೋಡಿದ್ಮೇಲೆ ನನಗೆ ಅನ್ನಿಸ್ತು ನೀನು ಸೂಸೈಡ್ ಮಾಡ್ಕೊಳಕ್ತಾನೆ ಟ್ರೈ ಮಾಡ್ತಿದ್ಯಾ. ನಾನೇನಿಗೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಲಿ? ನೀನು ಏನೋ ಪ್ರಾಬ್ಲಮ್ ಇದೆ, ನೀನು ಅದಕ್ಕೆ ಸೂಸೈಡ್ ಮಾಡ್ಕೊಳಕ್ಕೋಸ್ಕರ ಟ್ರೈ ಮಾಡ್ತಿದ್ಯಾ. ಸರಿ ಕಣು, ಸೂಸೈಡ್ ಮಾಡ್ಕೊಳಕ್ಕೋಸ್ಕರ ಬಂದೆ. ಯಾಕೆ? ಏನು ಪ್ರಾಬ್ಲಮ್? ಇವಾಗ ಮ್ಯಾಟ್ರೆಲ್ಲ ಏನಕ್ಕೆ? ನಿನಗೆ ನಿಮ್ಮಪ್ಪ ಕಾಲ್ ಮಾಡಬೇಕು ಅಷ್ಟೇ ತಾನೆ. ನಮ್ಮ ಮನೇಲಿ ಫೋನ್ ಐತೆ, ನಿನಗೆ ಕಾಲ್ ಮಾಡಿಕೊಡ್ತೀನಿ ಬಾ. ಅಲ್ಲ, ಪ್ರಾಬ್ಲಮ್ ಏನಂತಾದರೂ ಹೇಳ್ಬೋದಲ್ಲ. ನಾನು ಸುಮ್ಮನೆ ಕೇಳಿಸ್ಕೊತೀನಪ್ಪ. ನೀನು ಸಾಯ್ಬೇಕಾದ್ರೆ ನಾನು ನಿನ್ನ ಜೊತೆ ಬಂದು ಸಾಯಕ್ಕೆ ಹೋಗಲ್ಲ. ಜೊಟ್ಟು ಮೆಣಸಿನ್ಕಾಯಿ, ನೀನು ತುಂಬ ಮಾತಾಡ್ತಿದ್ಯಾ. ಎಷ್ಟೋ ಏಜು ನಿನಗೆ? ನನಗೆ 8. ಏನು 8 ವರ್ಷ ಚಿಕ್ಕ ಹುಡುಗಾಗಿ ಎಷ್ಟು ಮಾತಾಡ್ತೀಯ ನೀನು? ಚಿಕ್ಕ ಹುಡುಗ ಅಂದರೆ ಏನಾದರೂ ಮಾತಾಡಬಾರ್ದಂತ ರೂಲ್ಸ್ ಇದೆಯಾ? ಇಲ್ವಲ್ಲ. ಸೊ ನಾನು ಮಾತಾಡ್ತೀನಿ. ಮತ್ತು ಟಾಪಿಕ್ನ ಚೇಂಜ್ ಮಾಡಬೇಡ. ಏನೇನು ಪ್ರಾಬ್ಲಮ್? ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡೋ ಅಷ್ಟು ಅದು ತುಂಬ ದೊಡ್ಡ ವಿಷಯ. ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಶಾರ್ಟಾಗಿ ಹೇಳು, ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಚೊಟ್ಟು ಮೆಣಸಿನ್ಕಾಯಿ ಹೇಳಿಲ್ಲ ಅಂದರೆ ಬಿಡಲ್ವಲ್ಲ. ಹೇಳಲೇಬೇಕು. ಸರಿ ಹೇಳ್ತೀನಿ ಕೇಳು ಅಂತ. ನಿಮಗೇನು ನಡೀತು ಅನ್ನೋದನ್ನ ಹೇಳಕ್ಕೆ ಶುರು ಮಾಡ್ತೀರಾ? ನಿಮ್ಮ ವರ್ಷನ್ ಸ್ಟೋರಿಯಲ್ಲಿ ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆವಾಗ ನಿಮ್ಮ ಚೀಫ್ ಬಂದು, ನಿಶಿಕಾ ನಾನು ನಿನಗೆ ಫೈಲ್ ಕೊಡೋಕ್ಕೆ ಹೇಳಿದ್ನಲ್ಲ ಬಾಸ್ ಹತ್ರ, ಕೊಟ್ಟ? ಹಾಂ ಮ್ಯಾಮ್ ಕೊಟ್ಟಿದ್ದೀನಿ. ಮತ್ತು ಆ ಫೈಲ್ಸಲ್ಲಿ ಇರೋ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡೋಕ್ಕೆ ಹೇಳಿದ್ನಲ್ಲ, ಅದನ್ನು ಮಾಡ್ದ? ಹಾಂ, ಎಲ್ಲ ಮಿಸ್ಟೇಕ್ಸ್ನೂ ಚೆಕ್ ಮಾಡಿ ಮತ್ತು ಅದನ್ನ ಕರೆಕ್ಟ್ ಮಾಡಿದ್ದೀನಿ. ಓಕೆ. ಮತ್ತು ಬಾಸ್ ಬಂದು ಕೇಳಿದ್ರೆ ಆ ಪ್ರಾಜೆಕ್ಟ್ ಮಾಡಿದ್ದು ನಾನು ಅಂತ ಹೇಳಬೇಕು. ಮ್ಯಾಮ್ ಬಟ್ ನಾನು ನಿಮ್ಮ ಜೊತೆ ಸೇರ್ಕೊಂಡು ಮಾಡಿದ್ನಲ್ಲ, ಅದನ್ನೆಲ್ಲ ನನ್ನ ಹತ್ರ ಹೇಳಬೇಡ, ನಾನು ಮಾಡಿದೆ ಅಂತ ಹೇಳಬೇಕು. ನಿನಗೆ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನೀನು ಒಂದು ಪಾರ್ಟ್ ಆಗಬೇಕಂದ್ರೆ ನಾನು ಇಲ್ಲಿ ಥರ ಕೇಳಬೇಕು, ಓಕೆನಾ? ಹಾಂ ಮ್ಯಾಮ್ ಹೇಳ್ತೀನಿ. ಅರ್ಥ ಆದರೆ ಸರಿ. ಸರಿ ಬಾ, ಟೈಮ್ ಆಯಿತು, ಬಾಸ್ ನಮಗೋಸ್ಕರ ಕಾಯ್ತಿರ್ತಾರೆ. ಹಾಂ ಮ್ಯಾಮ್ ಬಂದೆ ಅಂತ ಅವ್ರ ಜೊತೆ ಹೋಗ್ತೀರಾ?
ನೀವು ನಿಮ್ಮ ಮ್ಯಾನೇಜರ್ ಜೊತೆ ಆಫೀಸ್ ರೂಮ್ಗೆ ಹೋಗ್ತೀರಾ, ನೋಡಿದ್ರೆ ನಿಮ್ಮ ಬಾಸ್ ನೀವು ಕಂಪ್ಲೀಟ್ ಮಾಡಿಟ್ಟಿರೋ ಫೈಲ್ಸ್ನ ಚೆಕ್ ಮಾಡ್ತಾ ಇದ್ದಾರೆ. ಅವರು ಪೇಜ್ನ ತಿರುಗಿಸ್ತಾ ವಾವ್ ಇಂಪ್ರೆಸಿವ್ ಆಗೈತೆ ಜೆಸ್ಸಿ, ಗುಡ್ ವರ್ಕ್ ಅಂತ ಅವರು ಪೇಜಸ್ನ ಫ್ಲಿಪ್ ಮಾಡ್ತವ್ರೆ. ನೀವು ಜೆಸ್ಸಿನ ನೋಡ್ತೀರಾ ಮತ್ತು ನಿಮ್ಮ ಬಾಸ್ನ ನೋಡ್ತೀರಾ, ಹಂಗೆ ನೆಲ ನೋಡೋಕ್ಕೆ ಶುರು ಮಾಡಿಬಿಡ್ತೀರಾ, ಬಿಕಾಸ್ ಅದು ನಿಮ್ಮ ಹಾರ್ಡ್ ವರ್ಕು. ಆಗ ನಿಮ್ಮ ಬಾಸ್ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಜೆಸ್ಸಿ ನಿನ್ನ ವರ್ಕ್ ಯಾವಾಗಲೂ ಬೆಸ್ಟಾಗಿ ಕೊಡ್ತೀಯ ನೋಡು, ಅದೇ ಥರ ನಿನ್ನ ಪಕ್ಕದಲ್ಲಿರೋ ನಿನ್ನ ಜೂನಿಯರ್ಗೂ ಹೇಳ್ಕೊಡು. ಆ ಹುಡುಗಿ ನೋಡಿದ್ರೆ ಏನು ಇಂಪ್ರೂವ್ಮೆಂಟು ಕಾಣಿಸ್ತಿಲ್ಲ. ಹಾಂ ಸರ್, ಹೇಳ್ತಾ ಇದ್ದೀನಿ, ಅವಳು ಟ್ರೈ ಮಾಡ್ತಿದ್ದಾಳೆ, ಪಾಪ ಏನು ಮಾಡೋದು, ಜೂನಿಯರ್ ಅಲ್ವಾ, ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ನೀನು ಜೂನಿಯರ್ಗೆ ಬಂದಿರಬೇಕಾದಾಗಲ್ಲ ನೀನು ಇಷ್ಟು ಟೈಮ್ ತಗೊಂಡಿಲ್ವಲ್ಲ ನಾನು ಇಂಪ್ರೆಸ್ ಮಾಡೋದಕ್ಕೆ. ಬಟ್ ಇವಳಿಗೆ ತುಂಬ ಮೋಸ ಅನಿಸುತ್ತೆ ಅಂತ ಅವ್ರು ನಿಮ್ಮನ್ನ ತುಂಬ ಡೌನಾಗಿ ಮಾತಾಡ್ತಿದ್ದಾರೆ. ನಿಮ್ಗೆ ಇದನ್ನೆಲ್ಲ ಕೇಳಿ ಬೇಜಾರಾಗುತ್ತೆ, ಬಟ್ ನಿಮಗೆ ವರ್ಕ್ ಬೇಕು, ಸೊ ಅದಕ್ಕೆ ನೀವು ಸೈಲೆಂಟಾಗಿ ನೋಡ್ತಾ ಇದ್ದೀರಾ. ಆಮೇಲೆ ಸರ್ ಡೋಂಟ್ ವರಿ, ನಾನು ಅವಳನ್ನ ಟ್ರೈನ್ ಮಾಡ್ತೀನಿ, ಅವಳು ಕಲಿತಾಳೆ ಅಂತ ಅವ್ರು ನಿಮ್ಮನ್ನು ಸಪೋರ್ಟ್ ಮಾಡೋ ಥರನೇ ತುಂಬ ಮಟ್ಟವಾಗಿ ಮಾತಾಡ್ತಿದ್ದಾರೆ. ಅದಕ್ಕೋಸ್ಕರನೇ ನಾನು ಸುಮ್ಮನೆ ಇರೋದು, ನೀನು ಹೇಳ್ಕೊಡ್ತೀಯಾ, ಅವಳು ಏನಾದರೂ ಒಂದು ಸ್ವಲ್ಪ ಬೆಸ್ಟಾಗಿ ಟ್ರೈ ಮಾಡ್ಬೋದು ಅಂತ. ಸರಿ ಗುಡ್ ಲಕ್ ಅಂತ ಫೈಲ್ ಕೊಡಕ್ಕೆ ಬರ್ತಾರೆ. ಆವಾಗ ನೀವು ಕೈ ಚಾಚ್ತೀರಾ ಈಸ್ಕೊಳಕ್ಕಂತ, ಹಂಗೆ ಕೆಳಗಡೆ ಡೆಸ್ಕ್ ಮೇಲೆ ಹಾಕ್ಬಿಡ್ತಾರೆ ನಿಮ್ಮ ಬಾಸು. ಓಕೆ ಜೆಸ್ಸಿ, ಯು ಕ್ಯಾನ್ ಲೀವ್ ಅಂತ ಹೇಳ್ತಾರೆ. ಸೊ ನೀವು ಆ ಫೈಲ್ನ ಡೆಸ್ಕಿಂದ ತಗೊಂಡು ಹೊರಗಡೆ ಹೋಗ್ತೀರಾ. ಹೊರಗಡೆ ಬಂದಮೇಲೆ ನೀವು ಜೆಸ್ಸಿ ಹತ್ರ ಮಾತಾಡ್ತೀರಾ, ಮ್ಯಾಮ್ ಫುಲ್ ಕ್ರೆಡಿಟು ನನಗೆ ಕೊಡಿ ಅಂತ ನಾನು ಕೇಳಕ್ಕೆ ಬರ್ತಿಲ್ಲ, ಬಟ್ ನಾನು ಸ್ವಲ್ಪ ಮಾಡಿದ್ದೀನಿ ಅಂತ ಹೇಳಿದರೆ ಏನಾಗಿರ್ತಿತ್ತು ಮ್ಯಾಮ್. ಬಾಸ್ ನನ್ನ ಮಾತ್ರ ತುಂಬ ಟ್ರಸ್ಟ್ ಮಾಡ್ತಾರೆ, ಸೊ ನಾನು ಮಾಡ್ತೀನಿ ಅಂದಿದ್ದಕ್ಕೆ ಆ ಪ್ರಾಜೆಕ್ಟ್ ಇನ್ನೂ ಮೇಲೆ ಹೋಗ್ತಾ ಇದೆ. ಅಕಸ್ಮಾತ್ ನೀನು ನನ್ನ ಜೊತೆ ಸೇರ್ಕೊಂಡು ಮಾಡಿದ್ಯಾ ಅಂದರೆ ಕನ್ಸಿಡರ್ ಮಾಡ್ತಿದ್ದಿಲ್ಲ ಅನಿಸುತ್ತೆ. ಆ ಪ್ರಾಜೆಕ್ಟ್ ವರ್ಕ್ ಚೆನ್ನಾಗಿದೆ ಅಂತ ತಾನೇ ಅವ್ರು ಹೇಳಿದ್ರು, ಅದು ನಾನು ಇದ್ದೀನಿ ಅಂತ ಹೇಳಿದಕ್ಕೆ ಬಂದಿರೋದು ನಿಶಿಕಾ, ನಾಟ್ ಅಬೌಟ್ ಯುವರ್ ಹಾರ್ಡ್ ವರ್ಕ್. ಪ್ಲೀಸ್ ಮ್ಯಾಮ್ ಹಿಂಗೆ ಮಾಡಬೇಡಿ, ಇದು ತುಂಬ ಚೀಪಾಗಿ ಕಾಣಿಸ್ತೈತೆ. ಓಹೋ ಮೇಡಮ್, ಏನು ಚೀಪ್ ಅಂತೆಲ್ಲ ಮಾತಾಡ್ತಿದ್ದೀರಾ, ನಾನು ನಿಮಗೆ ಇಲ್ಲಿ ಕೆಲಸ ಕೊಟ್ಟಿದ್ದು ಓಕೆನಾ ನಿಶಿಕಾ ಅವರೇ, ನೀವೇ ನನಗೆ ಇಂಟರ್ವ್ಯೂ ಮಾಡಿದ್ದು ಮತ್ತು ಸೆಲೆಕ್ಟ್ ಮಾಡಿದ್ದು, ಅದಕ್ಕಂತ ನಾನು ಮಾಡಿರೋ ಹಾರ್ಡ್ ವರ್ಕ್ನೆಲ್ಲ ನಿಮ್ಮ ವರ್ಕ್ ಅಂತ ಹೇಳೋದು ಸರಿ ಅಲ್ವಲ್ಲ. ಇವಾಗ ಏನಾಯ್ತು ನಿನ್ನ ಪ್ರಾಬ್ಲಮ್, ಏನಕ್ಕೆ ಹಿಂಗೆ ಮಾತಾಡ್ತಿದ್ಯಾ, ನಿನಗೆ ಕ್ರೆಡಿಟ್ ಸಿಕ್ಕಿಲ್ಲ ಅಂತ ತಾನೇ ನೀನು ಬೇಜಾರಾಗ್ತಿರೋದು. ನಿನಗೆ ಈ ತಿಂಗಳು ಸ್ಯಾಲ್ರಿ ಎಕ್ಸ್ಟ್ರಾ ಕೊಡೋ ಥರ ಮಾಡ್ತೀನಿ ಓಕೆನಾ, ಅದನ್ನ ಇಸ್ಕೊಂಡು ಬಾಯಿ ಮುಚ್ಕೊಂಡಿರಬೇಕು ಅಷ್ಟೇ. ಮ್ಯಾಮ್ ನಾನಿಲ್ಲಿ ಸ್ಯಾಲ್ರಿಗೋಸ್ಕರ ಮಾತಾಡ್ತಿಲ್ಲ, ನೀವು ನನ್ನ ಡಮ್ ಥರ ಪ್ರೊಜೆಕ್ಟ್ ಮಾಡ್ತಿದ್ದೀರ ಬಾಸ್ ಮುಂದೆ, ಸೊ ಅದು ತುಂಬ ಇನ್ಸಲ್ಟಿಂಗ್ ಆಗೈತೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೀನು ಡಮ್ ಥರನೇ ಕಾಣಿಸ್ಕೊಬೇಕು ನಿಶಿ, ಇವಾಗ ನೀನು ಡಮ್ ಥರ ಕಾಣಿಸ್ಕೊಂಡ್ರೆ ನೆಕ್ಸ್ಟು ನೀನು ಪ್ರಾಜೆಕ್ಟ್ ಸ್ವಲ್ಪ ಬೆಟರಾಗಿ ಮಾಡಿದಾಗ ಅಪ್ರಿಷಿಯೇಷನ್ ಸ್ವಲ್ಪ ಸಿಗುತ್ತೆ, ಆಮೇಲೆ ಇನ್ನೂ ಸ್ವಲ್ಪ ಬೆಟರಾಗಿ ಟ್ರೈ ಮಾಡಿದಾಗ ಅವಾಗ ಇನ್ನೂ ಸ್ವಲ್ಪ ಸಿಗುತ್ತೆ. ಸೊ ಮೆಟ್ಲ್ 1 by 1 ಹತ್ತಕ್ಕೆ ಟ್ರೈ ಮಾಡು, ನೀನು ಒಂದೇ ಸತಿ ಟಾಪ್ ಫ್ಲೋರ್ಗೆ ಹೋಗ್ಬೇಕಂತ ಆಸೆ ಪಡಬೇಡ. ಬಟ್ ಮ್ಯಾಮ್ ಹೇಳ್ತಾ ಇಲ್ವಾ, ನಿನಗೆ ಈ ತಿಂಗಳು ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಬರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನನಗೆಲ್ಲ ಅರ್ಥ ಆಯಿತು, ನೆಕ್ಸ್ಟ್ ಪ್ರಾಜೆಕ್ಟ್ನ ಹೆಂಗೆ ಕಂಪ್ಲೀಟ್ ಮಾಡೋದಂತ ಯೋಚನೆ ಮಾಡೋಗು. ಮ್ಯಾಮ್ ಏನು ಮ್ಯಾಮ್ ಹೇಳಿದ ಅರ್ಥ ಆಯ್ತಾ ಆಗಿಲ್ವಾ? ಓಕೆ ಮ್ಯಾಮ್ ಹೋಗ್ತೀನಿ. ಸರಿ ಅಂತ ನೀವು ನಿಮ್ಮ ಡೆಸ್ಕ್ ಹತ್ರ ಹೋಗ್ತೀರಾ. ನಿನಗೆಲ್ಲ ಕೆಲಸ ಕೊಟ್ಟು ಪ್ರಾಜೆಕ್ಟ್ ಕೊಟ್ಟಿರೋದೇ ದೊಡ್ಡ ವಿಷಯ, ಇದ್ರಲ್ಲಿ ಬೇರೆ ಕ್ರೆಡಿಟ್ ಬೇರೆ ಬೇಕಂತೆ ಅಂತ ಗೊಣಗ್ತಾರೆ. ನಿಮಗೆ ಕೋಪ ಬರುತ್ತೆ. ಮ್ಯಾಮ್ ನೀವು ತುಂಬ ಚೀಪಾಗಿ ಮಾತಾಡ್ತಿದ್ದೀರಾ. ಯಾರು ಚೀಪು? ನೀನು ಚೀಪ್, ನಿನ್ನ ಬಟ್ಟೆ ಚೀಪ್, ನಿನ್ನ ಕೂದಲು ನೋಡು, ನಿನ್ನ ಮೇಕಪ್ ನೋಡು, ನೀನು ಚೀಪ್. ನೀನು ನನಗೆ ಹೇಳ್ತಿದ್ಯಾ? ಹಾಂ, ನನ್ನ ಥರ ಐಫೈ ಹುಡುಗಿ ನಿನ್ನ ಜೊತೆ ಟೀಮಾಗಿ ವರ್ಕ್ ಮಾಡೋದೇ ದೊಡ್ಡ ವಿಷಯ. ನೀನು ಅದನ್ನು ಇಟ್ಕೊಂಡು ಖುಷಿ ಪಡೋದು ಬಿಟ್ಟು ನೀನು ನನ್ನನ್ನೇ ಚೀಪ್ ಅಂತ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಅವ್ರ ಡೆಸ್ಕ್ ಮೇಲೆ ಹೊಡಿತಾರೆ. ನೋಡಿದ್ರೆ ಕಾಫಿ ಕಪ್ ಶೇಕ್ ಆಗಿ ಕಾಫಿ ಫೈಲ್ ಮೇಲೆ ಬಿದ್ದುಬಿಡುತ್ತೆ. ನಿಮಗೆ ಅವ್ರ ಬಿಹೇವಿಯರ್ ನೋಡಿ ಶಾಕ್ ಆಗುತ್ತೆ. ಅವ್ರು ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಿದ್ದಾರೆ, ನೀವು ಅವ್ರನ್ನೇ ಶಾಕ್ ಆಗಿ ನೋಡ್ತಾ ಇದ್ದೀರಾ. ಅದೇ ಟೈಮಿಗೆ ನಿಮ್ಮ ಬಾಸ್ ಏನೋ ಸೌಂಡ್ ಕೇಳಿಸ್ತಲ್ಲ ಅಂತ ಹೊರಗಡೆ ಬರ್ತಾರೆ. ಏನಕ್ಕೆ ನಿಶಿಕಾ ಹಿಂಗೆ ಮಾಡಿದೆ? ನಾನು ನೀನು ಏನಂತ ಹೇಳಿದೆ? ನಿನ್ನ ವರ್ಕ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೋ, ಇಷ್ಟು ಡಮ್ಮಾಗೆಲ್ಲ ಇರಬೇಡ, ಮತ್ತು ನೀನು ವರ್ಕ್ ಸರಿಯಾಗಿ ಮಾಡಿದ್ರೆ ತಾನೇ ನಮ್ಮ ಟೀಮಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ. ಅದರಲ್ಲೇನದು ತಪ್ಪಿದೆಯಾ? ಇಷ್ಟು ಅಗ್ರೆಸಿವ್ ಆಗೆಲ್ಲ ಬಿಹೇವ್ ಮಾಡಬೇಕಂತೇನು ಇದ್ದಿದ್ದಿಲ್ಲ ನೋಡು. ಮತ್ತು ಈ ವರ್ಕ್ನ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ನಿನಗೆ ಗೊತ್ತಾ?
ನಿನಗೇನು ಗೊತ್ತು, ಮಾಡಿರೋಳು ನಾನಲ್ವಾ, ನನಗೆ ಗೊತ್ತು ಆ ಕಷ್ಟ ಏನಂತ ಹೇಳ್ಬಿಟ್ಟು ಅವ್ರ ಪ್ಲೇಟ್ನೇ ಚೇಂಜ್ ಮಾಡಿಬಿಡ್ತಾರೆ. ನಿಮಗೆ ಕನ್ಫ್ಯೂಸ್ ಆಗ್ತೈತೆ ಏನಕ್ಕೆ ಇವ್ರು ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ. ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಬಾಸ್ ನಿಂತಿದ್ದಾರೆ. ಒಂದು ಪ್ರಾಜೆಕ್ಟ್ ವರ್ಕ್ ಪ್ರಾಪರಾಗಿ ಮುಗ್ಸಕ್ಕೆ ಬರಲ್ಲ, ಇದ್ರಲ್ಲಿ ಬೇರೆ ಈ ಥರ ಆ್ಯಟಿಟ್ಯೂಡ್ ಅಂತ ಅವರು ಬೈಯಕ್ಕೆ ಶುರು ಮಾಡ್ತಾರೆ. ನಿಮಗೆ ಹಳು ಬಂದ್ಬಿಡುತ್ತೆ, ಏನು ಮಾಡ್ಬೇಕಂತ ಗೊತ್ತಿಲ್ದಿರ ಅಲ್ಲೇ ನಿಂತಿದ್ದೀರಾ. ಪ್ರಾಜೆಕ್ಟ್ ಕೊಟ್ಟಾಗ ಪಾರ್ಟಾಗಿ ವರ್ಕ್ ಮಾಡ್ತೀರಾ, ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು. ಅದನ್ನು ಸರಿ ಅಂತ ಬಿಟ್ಟರೆ ಇವಾಗ ಪ್ರಾಜೆಕ್ಟ್ ವರ್ಕ್ನ ಹಾಳು ಮಾಡಿ ಇಟ್ಟಿದ್ಯಾ. ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಸುಮ್ಮನೆ ಆದರೂ ಇರ್ಬೋದಲ್ಲ, ಏನಕ್ಕೆ ಈ ಪ್ರಾಜೆಕ್ಟ್ನ ಹಾಳು ಮಾಡಿ ಇಟ್ಟಿದ್ಯಾ. ಇದೆಷ್ಟು ಮಿಲಿಯನ್ ವರ್ತ್ ಅಂತ ನಿನಗೆ ಗೊತ್ತಾ. ಅದಕ್ಕೆ ಜೆಸಿಕಾ ಹೇಳಿದ್ದು ನಿನ್ನ ಜೊತೆ ಇವಳನ್ನೆಲ್ಲ ಇಟ್ಕೊಂಬೇಡ, ಇವಳೆಲ್ಲ ವರ್ತಲ್ಲ ಅಂತ. ಜೆಸ್ಸಿ ಪಕ್ಕ ನೋಡ್ತಾರೆ. ಜೆಸಿಕಾ ಇಮಿಡಿಯೇಟ್ಲಿ ಆ ಫೈಲ್ನ ನೋಡಿ ಫೀಲ್ ಮಾಡೋ ಥರ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ. ನಿಮ್ಮ ಬಾಸ್ ಜೆಸಿಕಾ ಪಕ್ಕ ಹೋಗಿ, ಅರ್ಥ ಆಗುತ್ತೆ ಜೆಸ್ಸಿ, ನೀನು ಎಷ್ಟು ಕಷ್ಟಪಟ್ಟಿದ್ದೆ ಈ ಪ್ರಾಜೆಕ್ಟ್ ವರ್ಕ್ಗೆ ಅಂತ. ನಾನು ನಿನಗೆ ಪ್ರೆಷರ್ ಕೊಡೋಕ್ಕೆ ಹೋಗಲ್ಲ. 1 ವೀಕ್ ಆದಮೇಲೆ ನೀನು ಈ ಪ್ರಾಜೆಕ್ಟ್ ವರ್ಕ್ನ ಸಬ್ಮಿಟ್ ಮಾಡು, ನೋ ಪ್ರಾಬ್ಲಮ್ ಅಂತ ಅವ್ರ ಶೋಲ್ಡರ್ನ ಟ್ಯಾಪ್ ಮಾಡ್ತಿದ್ದಾರೆ. ನೀವು ನಿಮ್ಮ ಬಾಸ್ನ ನೋಡ್ಕೊತಾನೆ ಜೆಸಿಕಾ ಪಕ್ಕ ತಿರುಗ್ತೀರಾ. ಜೆಸಿಕಾ ನಿಮ್ಮನ್ನ ನೋಡ್ಕೊತ ವಿಲ್ಲನಿಶಾಗಿ ಸ್ಮೈಲ್ ಕೊಡ್ತಾಳೆ. ಸೊ ನಿಮಗೆ ಅರ್ಥ ಆಯಿತು ಏನು ನಡೀತೈತೆ ಅಂತ. ಅದಕ್ಕೆ ಜೆಸಿಕಾ ಹೇಳಿದ್ದು ಇವಳನ್ನ ನಿನ್ನ ಜೊತೆ ಇಟ್ಕೊಬೇಡ ಅಂತ. ಇವಳಿದ್ರೆ ನೋಡು ಈ ಕಡೆ ಹೆಲ್ಪು ಮಾಡಲ್ಲ, ಕೆಲಸ ಮಾಡಿರೋದನ್ನ ಹಾಳು ಕೂಡ ಮಾಡ್ತಾಳೆ. ಸೊ ಏನಕ್ಕಿಂತ ಹುಡುಗಿ ನಿನ್ನ ಜೊತೆ. ಇಲ್ಲ ಬಾಸ್, ಚಿಕ್ಕ ಹುಡುಗಿ, ಗೊತ್ತಿಲ್ಲದ್ರೆ ಏನೋ ತಪ್ಪು ಮಾಡಿದ್ದಾಳೆ. ಇಲ್ಲ ಜೆಸಿಕಾ, ನೀನು ತುಂಬ ಒಳ್ಳೆ ಹುಡುಗಿ, ಅದಕ್ಕೆ ಆ ಹುಡುಗಿ ಏನು ಮಾಡ್ತಿದ್ದಾಳೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ. ಸೊ ಬಿ ಅವೇರ್, ನೀನು ಇಷ್ಟು ಕೈಂಡ್ ಆಟಾಡಾಗೆಲ್ಲ ಇರಬಾರ್ದು ಅಂತ ಅವಳ ಶೋಲ್ಡರ್ನ ಟ್ಯಾಪ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಪಕ್ಕ ಬಂದರೆ ನಿಮ್ಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಈ ಸಿಚುವೇಶನಲ್ಲಿ. ಬಿಕಾಸ್ ನಿಮ್ಮ ಫುಲ್ ಸ್ಟನ್ ಆಗಿದ್ದೀರಾ. ಇವಾಗ ಏನು ನಡೀತೈತೆ, ನಾನು ಇವಾಗ ಏನು ಮಾಡಿದೆ, ನನಗೇನಕ್ಕೆ ಹಿಂಗೆ ಬೈತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಾ. ಹಾಗೆ ಜೆಸಿಕಾ ಮತ್ತು ನಿಮ್ಮ ಬಾಸ್ ಹತ್ರ ಬಂದರೆ ಅವರು ಅವಳ ಶೋಲ್ಡರ್ನ ಟ್ಯಾಪ್ ಮಾಡ್ಕೊತ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಅವಳು ನಿಮ್ಮ ಪಕ್ಕ ತಿರುಗಿ ನೋಡಿಬಿಟ್ಟು, ಬಾಸ್ 2 ನಿಮಿಷ ಬಂದೆ ಅಂತ ಅವಳು ನಿಮ್ಮ ಪಕ್ಕ ಬರ್ತಾಳೆ. ನಿಮ್ಮ ಮುಂದೆ ಬಂದು ನಿಂತ್ಕೊಂಡು, ನಿಶಿಕಾ ಇವಾಗಾದರೂ ಅರ್ಥ ಆಯಿತು ಅನಿಸುತ್ತೆ ನನ್ನ ಪೊಸಿಷನ್ ಏನು, ನಿನ್ನ ಪೊಸಿಷನ್ ಏನು ಅಂತ. ಸೊ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ಯಾ, ಇಲ್ಲ ಕೆಲಸ ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡಿದ್ಯಾ. ಮ್ಯಾಮ್, ನಾನು ಕೆಲಸನ ರಿಸೈನ್ ಮಾಡ್ತಿದ್ದೀನಿ. ವಾಟ್ ಯು ಮೀನ್ ನಿಶಿಕಾ. ಮ್ಯಾಮ್, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ನಾನು ರಿಸೈನ್ ಮಾಡ್ತೀನಿ ಅಂತಲೇ ಹೇಳಿದೆ. ನೀನು ಕೆಲಸ ಬಿಟ್ಟು ಹೋದ್ಮೇಲೆ ನಿನಗೆ ಬೇರೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ಯಾ ನೀನು. ಪರವಾಗಿಲ್ಲ ಮ್ಯಾಮ್, ನಾನು ಹೋಟೆಲಲ್ಲಿ ಸರ್ವೆಂಟ್ ಆಗಾದರೂ ಕೆಲಸ ಮಾಡಿಬಿಡ್ತೀನಿ, ಬಟ್ ನಿಮ್ಮ ಜೊತೆ ಆಗಲ್ಲ ಅಂತ ನೀವು ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಬಾಸ್ ಜೆಸ್ಸಿ ಹಿಂದೆ ಬಂದು ನಿಂತ್ಕೋತಾರೆ. ಇಲ್ಲ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಹೇಳು. ಬಾಸ್, ನಾನು ಜಾಬ್ನ ರಿಸೈನ್ ಮಾಡ್ತೀನಿ ಅಂತ ಹೇಳಿದೆ. ಅಷ್ಟು ಕಾನ್ಫಿಡೆಂಟ್ ಮೇಡಮ್ಗೆ ಈ ಜಾಬ್ ಬಿಟ್ಟು ನಿನಗೆ ಬೇರೆ ಜಾಬ್ ಸಿಗುತ್ತೆ ಅಂತ. ನೀವೇನೂ ಮಾತಾಡ್ದಿರ ಅವ್ರನ್ನೇ ನೋಡ್ತಾ ಇದ್ದೀರಾ. ಓಕೆ, ಗುಡ್ ಚಾಯ್ಸ್, ಯು ಕ್ಯಾನ್ ಲೀವ್. ನಿಮ್ಮ ಬಾಸ್ ಹಂಗೆ ಹೇಳಿದ ಕೇಳಿ ಜೆಸ್ಸಿ ನಿಮ್ಮ ಬಾಸ್ ಪಕ್ಕ ನೋಡ್ತಾಳೆ. ಜೆಸ್ಸಿ, ಡೋಂಟ್ ವರಿ, ಇವಳಿಗೋಸ್ಕರ ಏನಕ್ಕೆ ಚಿಂತೆ ಮಾಡೋಕ್ಕೆ ಹೋಗ್ತಿದ್ಯಾ. ಇವಳು ಹೋದರೆ ಹೋಗಲಿ ಬಿಡು, ಪ್ರಾಜೆಕ್ಟ್ ವರ್ಕ್ ಹೆಂಗಿದ್ರು ನೀನೇ ತಾನೇ ಮಾಡಿರೋದು. ಇವಳು ಇದ್ದಾಗಲೂ ಯೂಸ್ ಇಲ್ಲ. ಸೊ ಇವಳು ಹೋದರೆ ಏನು ಪ್ರಾಬ್ಲಮ್ ನಮಗೆ. ಪರವಾಗಿಲ್ಲ, ಇದೊಂದು ಸತಿ ಕ್ಷಮಿಸ್ಬಿಟ್ಬಿಡಿ, ನೆಕ್ಸ್ಟ್ ಟೈಮಿಂದ ಆ ಥರ ಆಗದೆ ಥರ ನಾನು ನೋಡ್ಕೋತೀನಿ. ಇಲ್ಲ ಜೆಸ್ಸಿ, ನೀನು ತುಂಬ ಕೈಂಡ್ ಆಟಾಡಾಗಿದ್ಯಾ, ಈ ಥರ ಎಲ್ಲ ಇರಬಾರ್ದು ಅಂತ ನಿಮ್ಮ ಪಕ್ಕ ನೋಡಿ, ಯು ಕ್ಯಾನ್ ಲೀವ್. ನೀವು ಸರಿ ಅಂತ ನಿಮ್ಮ ಡೆಸ್ಕಿಗೆ ಬರ್ತೀರಾ. ಸೊ ನಿಮ್ಮ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಡ್ತೀರಾ. ನೀವು ಹೋಗೋದನ್ನ ಜೆಸ್ಸಿನೂ ಮತ್ತು ನಿಮ್ಮ ಬಾಸ್ ನೋಡ್ತಾ ಇದ್ದಾರೆ. ನಿಮ್ಮ ಬಾಸ್, ಸಿಲ್ಲಿ ಗರ್ಲ್, ಪ್ರಾಜೆಕ್ಟ್ ವರ್ಕು ಮಾಡಲ್ಲ, ಪ್ರಾಜೆಕ್ಟ್ ವರ್ಕಿಗೆ ಹೆಲ್ಪು ಮಾಡಲ್ಲ. ಅದು ಇಲ್ದಿರ ಮಾಡಿರೋ ಪ್ರಾಜೆಕ್ಟ್ ವರ್ಕ್ ಮೇಲೆ ಕಾಫಿ ಚಲಿರೋದಕ್ಕೆ 1-2 ಮಾತು ಬೈದಿದ ತಕ್ಷಣ ಕೆಲಸ ಬಿಟ್ಟು ಹೋಗ್ತಾಳೆ ಅಂತ. ಹೋಗಲಿ, ಈ ಆ್ಯಟಿಟ್ಯೂಡ್ ಇದ್ದರೆ ಯಾರು ಕೆಲಸಕ್ಕೆ ಸೇರಿಸ್ಕೊತಾರೆ ಇವಳನ್ನ ಅಂತ ಜೆಸ್ಸಿ ಪಕ್ಕ ನೋಡ್ತಾರೆ. ಜೆಸಿಕಾ ಫುಲ್ ವರೀಡ್ ಆಗಿದ್ದಾಳೆ, ಬಿಕಾಸ್ ಅವಳಿಗೆ ಪ್ರಾಜೆಕ್ಟ್ ವರ್ಕ್ ಬಗ್ಗೆ ಐಡಿಯಾನೇ ಇಲ್ಲ. ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲಿಗೆ ಎಂಡ್ ಮಾಡಿದ್ದೀರಾ ಅಂತ. ನೀವು ಹೊರಗಡೆ ಬಂದುಬಿಡ್ತೀರಾ. ಕೆಲಸ ಹೋಗಿದ್ದಕ್ಕೆ ಯಾರಾದರೂ ಸೂಸೈಡ್ ಮಾಡ್ಕೋತಾರ. ಕೆಲಸ ಮಾತ್ರ ಅಲ್ಲ, ನಾನಿರೋದು ರೆಂಟೆಡ್ ಮನೆಯಲ್ಲಿ, ಸೊ ರೆಂಟ್ ಕಟ್ಟಬೇಕು ತಿಂಗಳು. ಮತ್ತು ನನ್ನ ಹೆಸರಲ್ಲಿ ಸ್ಟಡಿಗೋಸ್ಕರ ಮಾಡಿರೋ ಲೋನ್ ಕೂಡ ಇದೆ. ಸೊ ಏನು ಮಾಡಬೇಕಂತ ಗೊತ್ತಾಗಿಲ್ಲ, ಸ್ಟ್ರೆಸ್ಸಲ್ಲಿ ಇಲ್ಲಿಗೆ ಬಂದುಬಿಟ್ಟೆ. ಓಕೆ, ಇಟ್ ವಿಲ್ ಬಿ ಆಲ್ ರೈಟ್ ಅಂತ ಹುಡುಗ ನಿಮ್ಮ ಶೋಲ್ಡರ್ನ ಟ್ಯಾಪ್ ಮಾಡ್ತಾನೆ. ಓಯ್ ಚೊಟ್ಟು ಮೆಣಸಿನ್ಕಾಯಿ, ನೀನು ನನಗೇನು ಧೈರ್ಯ ತುಂಬೋದು ಬೇಕಾಗಿಲ್ಲ, ಬಾ ಮನೆಗೆ ಹೋಗೋಣ. ಅವನ್ನ ಕೆಳಗಡೆ ಇಳಿಸ್ತೀರಾ. ಅವನು ಕೆಳಗಡೆ ಇಳಿದ್ಬಿಟ್ಟು ನಿಮ್ಮನ್ನೇ ನೋಡ್ತಿದ್ದಾನೆ.
ಏನೋ ನೋಡ್ತಿದ್ಯಾ? ನೀನು ತುಂಬ ಎಕ್ಸ್ಟ್ರೀಮಿಗೆ ಹೋಗ್ತಿದ್ಯಾ ಅನಿಸ್ತೈತೆ. ಅರ್ಥ ಆಗಿಲ್ಲ. ಲೋನ್ ಕಟ್ಟಿಲ್ಲ ಅರ್ಥ ಆಗುತ್ತೆ, ರೆಂಟ್ ಕಟ್ಟಬೇಕು ಅರ್ಥ ಆಗುತ್ತೆ, ಕೆಲಸ ಹೋಯ್ತು ಓಕೆ, ಅದಕ್ಕಂತ ಸಾಯೋದೊಂದೇನ ಸೊಲ್ಯೂಷನ್? ನಿನಗೆ ಅನಿಸುತ್ತೆ ರಾಜ, ನಿನಗೆಲ್ಲ ಅನಿಸುತ್ತೆ. ಬಿಕಾಸ್ ನಿಂದು ಹೆಂಗಿದ್ರು ವೆಲ್ತಿ ಫ್ಯಾಮಿಲಿ ಅಲ್ವಾ, ಸೊ ಹಾಗೆ ಇರುತ್ತೆ. ನನ್ನಂಥ ಆಶ್ರಮದಲ್ಲಿ ಬೆಳೆದಿರೋ ಹುಡುಗಿಗೆ ಅದು ತುಂಬ ಕಷ್ಟ, ಓಕೆನಾ? ಹಂಗಾದ್ರೆ ನಿನಗೆ ಪೇರೆಂಟ್ಸ್ ಇಲ್ವಾ? ಇದನ್ನೆಲ್ಲ ಆಮೇಲೆ ಮಾತಾಡ್ಕೊಳೋಣ, ಬಾ ಮನೆಗೆ ಹೋಗೋಣ. ನೀವು ನಡೆಯೋಕ್ಕೆ ಶುರು ಮಾಡ್ತೀರಾ, ಸೊ ಅವನು ನಿಮ್ಮ ಜೊತೆ ನಡ್ಕೊಂಡು ಬರ್ತಾ ಇದ್ದಾನೆ. ಇವಾಗ ನೀವು ನಿಮ್ಮ ಮನೇಲಿ ಇದ್ದೀರಾ, ಅವನು ಸೋಫಾ ಮೇಲೆ ಕೂತ್ಕೊಂಡು, ಏನು ನಿಮ್ಮ ಮನೇಲಿ ಒಂದು ಕರೆಂಟ್ ಕೂಡ ಅಲ್ವಾ? ಈ ಟೈಮಲ್ಲಿ ಫ್ಯೂಸ್ ಹೋಗೈತೆ, ಅದಕ್ಕೆ ಕರೆಂಟ್ ಇಲ್ಲ, ಅದಕ್ಕಂತ ಟಾರ್ಚ್ ಲೈಟಾ? ಚೂಟ್ ಮೆಣಸಿನ್ಕಾಯಿ, ನೀನು ಇದೇ ಥರ ಮಾತಾಡ್ತಿದ್ರೆ ಮತ್ತೆ ಬ್ರಿಡ್ಜ್ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನೋಡು. ಓಕೆ ಸಾರಿ. ಮತ್ತು ಫೋನ್ ಕೊಡು, ನಾನು ನಮ್ಮಪ್ಪ ಕಾಲ್ ಮಾಡ್ತೀನಿ. ಇರು, ಫೋನ್ ಹುಡುಕ್ತಾ ಇದ್ದೀನಿ, ಎಲ್ಲೋ ಇಟ್ಟಿದ್ದೀನಿ ಅಂತ ಫೋನ್ನ ಹುಡುಕ್ಬಿಟ್ಟು, ಸರಿ ಬೇಗ ನಂಬರ್ ಹೇಳು, ನಿಮ್ಮಪ್ಪ ಕಾಲ್ ಮಾಡ್ತೀನಿ. ಹಾಂ ಓಕೆ ಅಂತ ಅವ್ನು ನಂಬರ್ ಹೇಳ್ತಾನೆ. ನೀವು ನಂಬರೆಲ್ಲ ಡೈಲ್ ಮಾಡಿ ಕಾಲ್ ಮಾಡ್ತೀರಾ, ನೋಡಿದ್ರೆ ರಾಂಗ್ ನಂಬರ್ ಅಂತ ಬರ್ತೈತೆ. ಅವ್ನ ಮುಖ ನೋಡ್ಬಿಟ್ಟು, ಆಟ ಆಡ್ತಿದ್ಯಾ? ಇಲ್ವಲ್ಲ, ಮತ್ತೆ ನಿಂಗೆ ರಾಂಗ್ ನಂಬರ್ ಅಂತ ಬರ್ತೈತೆ. ನಾನು ಸರಿಯಾಗಿ ಹೇಳಿದ್ದೀನಪ್ಪ, ನೀನು ತಪ್ಪಾಗಿ ಡಯಲ್ ಮಾಡಿದ್ಯಾ ಅನಿಸುತ್ತೆ. ಆಟ ಆಡಬೇಡ, ಇವಾಗ ಕರೆಕ್ಟಾಗಿ ನಂಬರ್ ಹೇಳು ಅಂತ ಹೇಳ್ಬಿಟ್ಟು ಡಯಲ್ ಮಾಡೋಕ್ಕೆ ಹೋಗ್ತೀರಾ. ಅಷ್ಟೊತ್ತಿಗೆ ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಫೋನ್ ಬೇರೆ ಆಫ್ ಆಯಿತಾ? ಅದಕ್ಕೆ ನಿನಗೆ ಹೇಳಿದ್ದು, ಫಸ್ಟೇ ಸರಿಯಾಗಿ ನಂಬರ್ ಹೇಳಿದ್ರೆ ಏನಾಗಿರ್ತಿತ್ತು. ಇವಾಗ ನಾನು ಸರಿಯಾಗಿ ನಂಬರ್ ಹೇಳಿದ್ರು ನೀನು ಕಾಲ್ ಮಾಡಿದ್ಮೇಲೆ ಮಾತಾಡ್ತಾ ಇರ್ಬೇಕು, ಫೋನ್ ಕಟ್ಟಾಗಿರ್ತಿತ್ತು ತಾನೇ. ಇವನೊಬ್ಬ ಗುರು ಲಾಜಿಕಲ್ ಮಾತಾಡಿ ಸಾಯಿಸ್ತಿದ್ದಾನೆ ಅಂತ. ಸರಿ ಓಕೆ, ಇವಾಗ ಕರೆಂಟ್ ಬೇರೆ ಇಲ್ಲ, ನಾನು ಚಾರ್ಜ್ ಬೇರೆ ಹಾಕೋಕ್ಕಾಗಲ್ಲ. ಇವಾಗ ಏನು ಮಾಡೋದು? ಏನು ಮಾಡಬೇಕು ಅಂದರೆ ಊಟ ತಿನ್ನಬೇಕು. ಹಾಗಾದರೆ ಹೊಟ್ಟೆ ಹಸಿತೈತಾ ನಿನಗೆ? ಹೌದು, ಮತ್ತು ಹೊಟ್ಟೆ ಹಸಿತೈತೆ, ಮಧ್ಯಾಹ್ನ ತಿಂದಿದ್ದು. ಸಾರಿ, ಮತ್ತು ಏನು ತಿಂತೀಯಾ? ಈ ಕತ್ಲೆಯೇನು ಅಡುಗೆ ಮಾಡೋಕ್ಕಾಗಲ್ಲ, ಕಪ್ ನೂಡಲ್ಸ್ ಐತೆ, ಓಕೆನಾ? ತಿಂತೀಯಾ? ಹಾಂ ಓಕೆ, ನಾನು ತಿಂತೀನಿ ಅಂತ ಅವನು ಬೇಗ ತಲೆಲಾಡಿಸ್ತಾನೆ. ನೀವು ಸರಿ ಅಂತ ನಿಮ್ಮ ಹತ್ತಿರ ಟಾರ್ಚ್ನ ಇಟ್ಕೊಂಡು ಕಿಚನ್ಗೆ ಹೋಗಿ 2 ಕಪ್ ನೂಡಲ್ಸ್ನ ತರ್ತೀರಾ. ಮತ್ತು ಹಾಟ್ ವಾಟರ್ ತರ್ತೀನಿ ಇರು ರಾಜ ಅಂತ ಕಿಚನ್ಗೆ ಹೋಗಿ ಸ್ಟವ್ ಆನ್ ಮಾಡಿಬಿಟ್ಟು ಬಿಸಿನೀರು ಇಡ್ತೀರಾ. ಸೊ ಬಿಸಿನೀರು ತಗೊಂಬಂದು ಕಪ್ಪಿಗೆ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ, ಅದು ಹೀಟಾಗೋ ಗಂಟ. ಸ್ವಲ್ಪ ತಗೊಂಡು ಅದು ಹೀಟ್ ಆಗುತ್ತೆ, ನೀವು ತಿನ್ನೋಕ್ಕೆ ಮನಸ್ಸಿಲ್ದಿರ ತಿಂತಾ ಇದ್ದೀರಾ. ಅವನು ಒಂದು ಕಪ್ಪಲ್ಲಿರೋ ನೂಡಲ್ಸ್ನೆಲ್ಲ ಖಾಲಿ ಮಾಡಿಬಿಟ್ಟು, ನಿಶಿ ನಂದು ಮುಗೀತು, ಸರಿ ಇವಾಗ ಅದನ್ನ ಡಸ್ಟ್ಬಿನಿಗೆ ಹಾಕು. ನಾನೇನು ಡಸ್ಟ್ಬಿನಿಗೆ ಹಾಕಬೇಕು? ನೀನು ಹಾಕೋಗು, ನೀನು ತಿಂದಿರೋದನ್ನ ನೀನೇ ಡಸ್ಟ್ಬಿನಿಗೆ ಹಾಕಬೇಕು, ಹಾಕೋಗು. ಅದೆಲ್ಲ ಆಗಲ್ಲಪ್ಪ, ತುಂಬ ಕೋಪ ಬರೆಸಿದೆ ಚೋಟ್ ಮೆಣಸಿನ್ಕಾಯಿ, ಅದೆಲ್ಲ ಆಗೋಲ್ಲ, ನೀನೇ ಹಾಕೋಗು. ನನಗೆ ಅಷ್ಟು ದೂರ ಹೋಗೋಕ್ಕೆ ಭಯ ಆಗುತ್ತೆ. ಭಯ ಆಗುತ್ತೆ ಅಂದರೆ ನೋಡು, ಕತ್ಲೆ ಇಲ್ವಾ, ನಾನು ಹೆಂಗೆ ಹೋಗಲಿ? ನಾನೆಷ್ಟು ಚಿಕ್ಕ ಹುಡುಗ, ನೀನು ಚಿಕ್ಕ ಹುಡುಗನ, ನೀನು ವಯಸ್ಸಿಗೆ ಮೀರಿ ಮಾತಾಡ್ತಿದ್ಯಾ. ಇವಾಗ ಕತ್ತಲು ಹೋಗು ಅಂದಿದ ತಕ್ಷಣ ಭಯ ಆಗ್ಬಿಡುತ್ತಂತೆ ಅಂತ ನಿಮ್ಮ ನೋಡಂತ ನೀವು ತಿನ್ನಕ್ಕೆ ಹೋಗ್ತೀರಾ. ಬಟ್ ನಿಮಗೆ ಮನಸ್ಸೇ ಇಲ್ಲ, ನೀವು ಅದನ್ನು ಕೆಳಗಡೆ ಇಟ್ಬಿಟ್ಟು ಸೋಫಾ ಮೇಲೆ ಹೊರ್ಗಕ್ಕೆ ಹೋಗ್ತೀರಾ. ನೀನು ತುಂಬ ಚಿಂತೆ ಮಾಡ್ತಿದ್ಯಾ, ಇಷ್ಟೆಲ್ಲ ಚಿಂತೆ ಮಾಡಬಾರ್ದು. ನಿನ್ನ ಹತ್ತಿರ ನೂಡಲ್ಸ್ನಾದರೂ ಕಂಪ್ಲೀಟ್ ಮಾಡು. ನೀನು ನನಗೆ ಅಡ್ವೈಸ್ ಮಾಡೋಕ್ಕೆ ಬರಬೇಡ, ನಿನಗೆ ಬೇಕಂದರೆ ತಿನ್ನು, ಇಲ್ಲಾಂದರೆ ಡಸ್ಟ್ಬಿನಿಗೆ ಹಾಕು, ಇಲ್ಲ ನಿನ್ನ ಕೆಲ ಅದನ್ನು ಆಗಲ್ಲ ಅಂದರೆ ಇಲ್ಲೇ ಬಿದ್ಕೊ. ಅವನು ಆ ಕಪ್ಪನ್ನ ತಗೊಂಡು ನಿಮಗೆ ನೂಡಲ್ಸ್ ತಿನ್ಸಕ್ಕೆ ಬರ್ತಾನೆ. ಏನು ಮಾಡ್ತಿದ್ಯಾ? ನೀನು ಊಟ ತಿಂದಿಲ್ವಲ್ಲ, ಅದಕ್ಕೆ ತಿನ್ಸೋಣ ಅಂತ ಹೇಳಿದ ಅರ್ಥ ಆಗಿಲ್ವಾ? ನನಗೆ ಬೇಡ ಅಂತ. ತುಂಬ ಚಿಂತೆ ಮಾಡಬೇಡ, ಇಡಿ ಒಂದೇ ಒಂದು ತುತ್ತು ಅಂತ ಹೇಳ್ಬಿಟ್ಟು ಅವ್ನು ನಿಮ್ಮ ಬಾಯಿಗೆ ಇಟ್ಬಿಡ್ತಾನೆ. ಸೊ ಅವ್ನು ಹಂಗೆ ತಿನ್ಸೋದು ನೋಡಿ ನಿಮಗೆ ಒಂಥರ ಫೀಲ್ ಆಗುತ್ತೆ. ನೀವು ಅವನ ಹತ್ರ ಸ್ಪೂನ್ ಇಸ್ಕೊಂಡು ನೀವೇ ತಿನ್ನೋಕ್ಕೆ ಶುರು ಮಾಡ್ತೀರಾ. ಗುಡ್ ಗರ್ಲ್ ಅಂತ ಹೇಳ್ಬಿಟ್ಟು ಅವ್ನು ಸೋಫಾಗೆ ಹೊರಗ್ತಾನೆ. ಸೊ ನೀವು ನಿಮ್ಮ ನೂಡಲ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಅವ್ನ ಕಪ್ಪನ್ನು ತಗೊಂಡೋಗಿ ಡಸ್ಟ್ಬಿನಿಗೆ ಹಾಕ್ತೀರಾ. ಮನಸ್ಸಲ್ಲಿ ಲಾಸ್ಟ್ ಟೈಮ್ ನನ್ನ ಕೈಲೇ ತೆಗಿಯಂಗೆ ಮಾಡಿಬಿಟ್ನಲ್ಲ ಇವನು ಅಂತ ಅವ್ನ ಪಕ್ಕ ಬಂದು ಕೂತ್ಕೋತೀರಾ. ಅವನು ಮತ್ತು ಎಲ್ಲಿ ಮಲಗೋದು ಅಂತೇಳ್ಬಿಟ್ಟು ಮೈನ ಸ್ಟ್ರೆಚ್ ಮಾಡ್ಕೊಂಡು ಕೇಳ್ತಾನೆ. ಇಲ್ಲ ಸೋಫಾ ಮೇಲೆ, ನನಗೆ ರೂಮ್ ಐತೆ, ನಾನು ರೂಮಲ್ಲಿ ಮಲಗ್ತೀನಿ, ನೀನು ಇಲ್ಲಿ ಮಲ್ಕೋ. ಬೆಳಿಗ್ಗೆ ಫೋನ್ ಚಾರ್ಜ್ ಆದಮೇಲೆ ನಿಮ್ಮಪ್ಪ ಕಾಲ್ ಮಾಡಿವಂತೆ. ನಾನು ಸೋಫಾ ಮೇಲೆ ಮಲಗಬೇಕಾ? ಅದೆಲ್ಲ ಆಗಲ್ಲ, ನಾನು ಸೋಫಾ ಮೇಲೆಲ್ಲ ಮುಂಚೆ ಮಲಗಿ ಅಭ್ಯಾಸ ಇಲ್ಲ, ನನಗೆ ಯಾವಾಗಲೂ ಬೆಡ್ಡೇ ಸೂಟ್ ಆಗೋದು. ಇವತ್ತೊಂದು ದಿನ ಮಲ್ಕೋ ಅಂತ ಹೇಳ್ಬಿಟ್ಟು ನೀವು ಎದ್ದು
ರೂಮ್ಗೆ ಹೋಗ್ತೀರಾ. ರೂಮ್ಗೆ ಹೋಗಿ ಅಲ್ಲಿಂದ ಒಂದು ಬೆಡ್ಶೀಟ್ ತಂದು ಸೋಫಾ ಮೇಲೆ ಹಾಕ್ಬಿಟ್ಟು, ಹೊರಗಡೆ ಮಳೆ ಬರೋ ಥರ ಸೌಂಡ್ ಕೇಳಿಸ್ತೈತೆ, ಚಳಿ ಆಗ್ಬೋದು ಅರ್ಧ ನೈಟಲ್ಲಿ, ಸೊ ಹೊಚ್ಕೊ ಅಂದ್ಬಿಟ್ಟು ನಿಮ್ಮ ರೂಮಿಗೆ ಹೋಗ್ತೀರಾ. ನೋಡಿದ್ರೆ ಹುಡುಗ ನಿಮ್ಮ ಹಿಂದೆನೇ ಬಂದು, ಪ್ಲೀಸ್ ನಿಶಿಕಾ, ನಾನು ಬೆಡ್ಡಲ್ಲಿ ಮಲ್ಕೋತೀನಿ, ನೀನು ಸೋಫಾದಲ್ಲಿ ಮಲ್ಕೊಬೋದಲ್ವಾ, ಇವತ್ತೊಂದೇ ಒಂದು ದಿವಸ. ನನಗೆ ಬೆಡ್ ಮೇಲೆ ನಿದ್ದೆ ಮಾಡಿದ್ರೆ ನಿದ್ದೆ ಮಾಡ್ದಂಗೆ, ಸೋಫಾ ಮೇಲೆ ನಿದ್ದೆ ಬರೋಲ್ಲ ನನಗೆ. ಇದು ನಿನ್ನ ಮನೆ ಸೋಫಾ ತಾನೆ, ನಿನಗೆ ನಿದ್ದೆ ಬರಬೇಕು ಅದ್ರ ಮೇಲೆ, ನೀನು ಹೋಗಿ ಮಲ್ಕೊ ಅಂತ ಹೇಳ್ಬಿಟ್ಟು ಅವ್ನು ಬೆಡ್ ಮೇಲೆ ಮಲ್ಕೋತಾನೆ. ನೀವು ಅವ್ನ ಕೈ ಹಿಡ್ದು ಎಳೆದು ನಿಲ್ಲಿಸ್ಬಿಟ್ಟು, ಏಯ್ ಇದು ಅರ್ಥ ಆಯ್ತಾ ಆಗಿಲ್ವಾ, ಹೋಗಿ ಸೋಫಾ ಮೇಲೆ ಮಲ್ಕೋ ಹೋಗಿ ಅಂತ ಹೇಳ್ತೀರಾ. ಅವನು, ಇಲ್ಲ ನಾನು ಬೆಡ್ ಮೇಲೇ ಮಲ್ಕೊಳ್ಳೋದು. ಅವನ ಹತ್ರ ಆರ್ಗ್ಯೂ ಮಾಡೋಕ್ಕಾಗ್ದಿರಾ, ಸರಿ ಮಲ್ಕೋ, ಹಂಗಾದ್ರೆ ನೀನು ಸೋಫಾ ಮೇಲೆ ಮಲಗ್ತೀಯಾ? ಇಲ್ಲ ನಾನು ಬೆಡ್ ಮೇಲೇ ಮಲಗ್ತೀನಿ. ಏನು, ನೀನು ನನ್ನ ಜೊತೆ ಮಲಗ್ತೀಯಾ? ಏಯ್ ನನ್ನ ಬಾಯ್, ನೀನು ಗರ್ಲ್, ನೀನು ಹೆಂಗೆ ನನ್ನ ಜೊತೆ ಮಲಗ್ಬೋದು, ನೀನು ಹೋಗಿ ಸೋಫಾ ಮೇಲೆ ಮಲ್ಕೊ ಅಂತ ಹೇಳ್ತಾನೆ. ನೀವು, ಏಯ್ ನಾನು ನಿನಗೆ ನನ್ನ ಬೆಡ್ ಬಿಟ್ಕೊಟ್ಟಿರೋದೇ ದೊಡ್ಡ ವಿಷಯ, ನಾನು ಬಂದು ನಿನ್ನ ತಪ್ಕೊಂಡು ಮಲಗೋಕೆ ಹೋಗಲ್ಲ, ಓಕೆನಾ? ನಾನು ಡಿಸ್ಟೆನ್ಸಲ್ಲಿ ಮಲಗಿರ್ತೀನಿ, ನೀನು ಡಿಸ್ಟೆನ್ಸಲ್ಲಿ ಮಲಗಿರ್ತೀಯ. ಸೊ ನೀವಿಬ್ಬರು ಬೆಡ್ ಮೇಲೆ ಮಲ್ಕೋತೀರಾ, ನಿಮ್ಮಿಬ್ಬರು ಮಧ್ಯದಲ್ಲಿ ಗ್ಯಾಪ್ ಇದೆ. ಸೊ ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ಅರ್ಧ ನೈಟಲ್ಲಿ ಗುಡುಗು ಸೌಂಡೆಲ್ಲ ಸ್ವಲ್ಪ ಹೆವಿಯಾಗಿರುತ್ತೆ. ಅವನು ಬೈದಲ್ಲಿ ನಡುಗ್ತಾ ಇದ್ದಾನೆ. ನಿಮಗೆ ಎಚ್ಚರಿಕೆ ಆಗುತ್ತೆ ಅವನು ಬೆಚ್ಚಿ ಬೀಳೋ ಸೌಂಡ್ ಕೇಳಿ. ನೀವು ಕಣ್ಬಿಟ್ಟು ನೋಡಿದಾಗ ಅವನು ಕೈ ಕಾಲೆಲ್ಲ ನಡುಗ್ತಾ ಇದೆ. ಅಮ್ಮ 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 ಎಲ್ಲಿದೆಯಾ ಅಂತ ಹೇಳ್ಬಿಟ್ಟು ಅವನು ನಡುಗ್ತಾ ಇದ್ದಾನೆ. ಏಯ್ ಕಿರಣ್ ಏನಾಯಿತು ಅಂತ ಹೇಳ್ಬಿಟ್ಟು ಅವನ್ನ ಎಬ್ಬರಿಸ್ತಿದ್ದೀರಾ. ಅವ್ನು ಎದೊಲ್ದಿರಾ ಫುಲ್ ಬೈದಲ್ಲೇ, ಅಮ್ಮ 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 ಭಯ ಆಗ್ತೈತೆ, ಅಮ್ಮ 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 ಅಂತ ಹೇಳ್ತಿದ್ದಾನೆ. ಅವ್ನ ಚೆಸ್ಟ್ ಹತ್ರ ರಬ್ ಮಾಡ್ತಾ ಇದ್ದೀರಾ. ಏಯ್ ಕಮ್ ಡೌನ್ ಅಂತ ಹೇಳ್ಬಿಟ್ಟು ನೀವು ಚೆಸ್ಟ್ ರಬ್ ಮಾಡ್ತಿರೋ ಕೈನ ಇಟ್ಕೊಂಡು, ಅಮ್ಮ ಅಮ್ಮ ಪ್ಲೀಸ್ ಅಮ್ಮ ನನ್ನ ಬಿಟ್ಟು ಹೋಗ್ಬಿಡಮ್ಮ, ನನಗೆ ಭಯ ಆಗ್ತೈತೆ ಪ್ಲೀಸ್ ಅಮ್ಮ ಅಂತ ಅವ್ನು ನಿದ್ದೆಯಲ್ಲಿ ಮಾತಾಡ್ತಿದ್ದಾನೆ. ನೀವು, ಸರಿ ಅಮ್ಮ ಜೊತೆಲೇ ಇದ್ದೀನಿ, ಭಯ ಬೀಳ್ಬೇಡ, ಓಕೆನಾ, ಅಮ್ಮ ಜೊತೆಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಸಮಾಧಾನ ಪಡಿಸ್ತಾ ಇದ್ದೀರಾ. ನಿಮಗೆ ಆ ಟೈಮಲ್ಲಿ ಏನು ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಫಸ್ಟ್ ಇವಾಗ ಅವನು ಸಮಾಧಾನ ಆದರೆ ಸಾಕು ಅಂತ ಇರುತ್ತೆ ನಿಮಗೆ. ಸ್ವಲ್ಪ ತಮ್ಮಲ್ಲಿ ಅವನು ಕಾಮ್ ಡೌನ್ ಆಗ್ತಾನೆ. ಓಕೆ ಕಾಮ್ ಡೌನ್ ಅಂತ ಅವ್ನ ಬ್ಯಾಕ್ನ ರಬ್ ಮಾಡ್ಕೊತ ಹಂಗೆ ಮಲಗಿಬಿಡ್ತೀರಾ. ಹಂಗೆ ಟೈಮ್ ಸ್ಕಿಪ್ ಆಗುತ್ತೆ. ಬೆಳಿಗ್ಗೆ ನೋಡಿದ್ರೆ ಅವ್ನು ನಿಮ್ಮ ಶೋಲ್ಡರ್ ಮೇಲೆ ಮಲಗಿದ್ದಾನೆ. ನೀವು ಅವನ್ನ ಹಗ್ ಮಾಡ್ಕೊತ ಮಲಗಿದ್ದೀರಾ. ಕೈರನು ಅಷ್ಟೇ ನಿಮ್ಮ ಹಗ್ಗಲ್ಲಿ ತುಂಬ ಸೇಫಾಗಿ ಮಲಗಿದ್ದಾನೆ. ಸೊ ಅವ್ನು ಕಣ್ಬಿಟ್ಟು ನೋಡಿದಾಗ ನೀವು ಇನ್ನೂ ಮಲ್ಕೊಂಡೇ ಇದ್ದೀರಾ. ಅವನು ನಿಮ್ಮನ್ನೇ ಸ್ವಲ್ಪ ಹೊತ್ತು ನೋಡ್ತಾನೆ. ನೋಡ್ಬಿಟ್ಟು, ನಿಶಿಕಾ ಎದ್ದೋಳು, ಸೂರ್ಯ ಬಂದೈತೆ ನೋಡು, ಎದ್ದು ಅಂತ ನಿಮ್ಮನ್ನ ಎಬ್ಬರಿಸ್ತಿದ್ದಾನೆ. ನೀವು ಸ್ಲೋವಾಗಿ ಕಣ್ಬಿಡ್ತೀರಾ. ನೋಡಿದ್ರೆ ಅವ್ನು ನಿಮ್ಮ ಶೋಲ್ಡರ್ ಮೇಲೆ ಮಲಗಿದ್ದಾನೆ. ಗುಡ್ ಮಾರ್ನಿಂಗ್ ಕಣೋ. ಏನು ಅರ್ಧ ಗಂಟೆಯಲ್ಲಿ ಭಯ ಬಿದ್ದ? ಇಲ್ವಲ್ಲ. ಹೌದು, ಏನೀಗ ನನ್ನ ತಪ್ಕೊಂಡು ಮಲಗಿದ್ಯಾ, ದೂರ ಹೋಗು. ಓಕೆ ಹೋಗ್ತೀನಿ, ನೀನು ತಲೆ ಎತ್ತು ಅಂತ ಹೇಳ್ತೀರಾ. ಸೊ ಅವನು ತಲೆ ಎತ್ತುತ್ತಾನೆ. ನೀವು ನಿಮ್ಮ ಕೈನ ಸ್ಟ್ರೆಚ್ ಮಾಡ್ಕೊತ ಎದೊಳ್ತೀರಾ. ಕೈ ಸಖತ್ ನೋವಿರುತ್ತೆ ನಿಮಗೆ. ಬಿಕಾಸ್ ಅವ್ನು ನೈಟ್ ಫುಲ್ಲು ನಿಮ್ಮ ಶೋಲ್ಡರಲ್ಲೇ ಮಲಗಿರ್ತಾನೆ. ನೀವು ಒಂದು ಇಂಚು ಕೂಡ ಅಲ್ಲಾಡಿರಲ್ಲ, ಅದೇ ಪೊಸಿಷನಲ್ಲಿ ಇರ್ತೀರಾ. ಸೊ ನಿಮಗೆ ಅದಕ್ಕೆ ಪೇಯ್ನ್ಫುಲ್ ಆಗಿದೆ. ನೀವು ಎದ್ದು ಕೂತ್ಕೋತೀರಾ, ನಿಮ್ಮ ಶೋಲ್ಡರ್ನ ಪ್ರೆಸ್ ಮಾಡ್ಕೊತಾನೆ. ನೀವು ಕಿಟಕಿಯಲ್ಲಿ ಸನ್ರೈಸ್ ಆಗೋದನ್ನ ನೋಡ್ತಾ ಇದ್ದೀರಾ. ಅವನು, ನಿಶಿ ನನಗೆ ಹಾರ್ಲಿಕ್ಸ್ ಬೇಕು. ನೀವು ಒಂದು ಕಡೆ ತಿರುಗಿಬಿಟ್ಟು, ಏಯ್ ಇವಾಗ ತಾನೇ ಎದ್ದಿದ್ದೀನಿ, ಒಂದು ಸ್ವಲ್ಪ ಟೈಮ್ ಕೊಡು, ಆಮೇಲೆ ಮಾಡಿಕೊಡ್ತೀನಿ. ಇಲ್ಲ, ನನಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹಾರ್ಲಿಕ್ಸ್ ರೆಡಿಯಾಗಿರುತ್ತೆ ಗೊತ್ತಾ. ಅದು ನಿಮ್ಮ ಮನೇಲಿ, ನನ್ನ ಮನೇಲಲ್ಲ. ಯಾರ ಮನೆ ಆದರೂ ಪರವಾಗಿಲ್ಲ, ನನಗಿವಾಗ ಹಾರ್ಲಿಕ್ಸ್ ಬೇಕು, ಹಾರ್ಲಿಕ್ಸ್ ಬೇಕು ಅಂತ ಅವ್ನು ಆಡೋಕ್ಕೆ ಶುರು ಮಾಡಿಬಿಡ್ತಾನೆ. ನೀವು, ಸರಿ ಬೆಳಿಗ್ಗೆ ತಲೆ ತಿನ್ಬೇಡ, ತಗೊಂಬಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಕಿಚನ್ಗೆ ಹೋಗ್ತೀರಾ. ಹಂಗೆ ಬರ್ತಾ ಅವನಿಗೆ ಹಾರ್ಲಿಕ್ಸ್ ಮತ್ತು ನಿಮಗೆ ಕಾಫಿ ತೊಗೊಂಬರ್ತೀರಾ. ಬೆಡ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ಹಾರ್ಲಿಕ್ಸ್ ಇಟ್ಬಿಟ್ಟು, ಇಂದ ಕುಡಿ ಅಂತ ಹೇಳ್ಬಿಟ್ಟು ನೀವು ಕಾಫಿನ ಕುಡಿತಿದ್ದೀರಾ. ಹೌದು, ನೀನೇನು ಕುಡಿತಿದ್ಯಾ? ಕಾಫಿ. ಆ ಟೇಸ್ಟ್ ಹೆಂಗಿರುತ್ತಂತ ನೋಡ್ಬೋದಾ? ಯಾಕೆ ಇದುವರೆಗೂ ನೀನು ಕಾಫಿನ ಕುಡ್ದೇ ಇಲ್ವಾ? ನಮ್ಮ ಮನೇಲಿ ಅದನ್ನೆಲ್ಲ ಕುಡಿಯೋಕ್ಕೆ ಬಿಡೋಲ್ಲ. ಹಂಗಾದ್ರೆ ನೀನು ಕುಡಿಬಾರ್ದು ಅಂತ ಅರ್ಥ. ಹಾರ್ಲಿಕ್ಸ್ ಇದೆಯಲ್ಲ, ಕುಡಿ. ನನಗೆ ಕಾಫಿ ಬೇಕು. ಅದೆಲ್ಲ ಆಗಲ್ಲ, ಹಾರ್ಲಿಕ್ಸ್ನೇ ಕುಡಿ ಅಂತ ಹೇಳ್ಬಿಟ್ಟು ನೀವು ಬಾಲ್ಕನಿಗೆ ಹೋಗ್ಬಿಡ್ತೀರಾ. ಸೊ ಅವನಿಗೂ ಬೇರೆ ಆಪ್ಷನ್ ಇಲ್ದಿರ ಹಾರ್ಲಿಕ್ಸ್ನ ಕುಡಿತಿದ್ದಾನೆ. ಸಡನ್ನಾಗಿ ಹಾಲಲ್ಲಿರೋ ಟಿ ವಿ ಆನ್ ಆಗುತ್ತೆ. ಏನು ಅಂತ ಹೇಳ್ಬಿಟ್ಟು ಹಾಲಿಗೆ ಬಂದು ನೋಡ್ತೀರಾ. ನೋಡಿದ್ರೆ ಅವಾಗ ಕರೆಂಟ್ ಬಂದೈತೆ. ಸೊ ಆಟೋಮೆಟಿಕ್ಕಾಗಿ ಟಿ ವಿ ಆನ್ ಆಗೈತೆ. ನೀವು ಮತ್ತು ಕೈರನ್ ಟಿ ವಿನೇ ನೋಡ್ತಾ ಇದ್ದೀರಾ.
ಅವಾಗ ಆ ಸ್ಕ್ರೀನಲ್ಲಿ ನ್ಯೂಸ್ ಓಡ್ತೈತೆ, JK ಇಂಟರ್ವ್ಯೂ ಕೊಡ್ತಿರೋದು. ಇವನಿಗೆ ಇದೊಂದೇ ಬಾಕಿ ಇದೆ ನೋಡು, ಇಂಟರ್ವ್ಯೂ ಏನಂದೆ, ಅದು ಅವನೇ ನನ್ನ ಬಾಸ್, ನನ್ನ ಕೆಲಸ ಬಿಟ್ಟು ತೆಗ್ದವನು ಅಂತ ಕಿಚನಿಗೆ ಕಪ್ಪಿಡಕ್ಕೆ ಹೋಗ್ತೀರಾ? ಏನು ಇವರೇ ನನ್ನ ಬಾಸು? ಹೌದು ಕಣು, ಏನಕ್ಕೆ ಅಷ್ಟು ಸರ್ಪ್ರೈಸ್ ಆಗ್ತಿದ್ಯಾ? ಯಾಕಂದರೆ ಅವರೇ ನನ್ನ ಅಪ್ಪ. ನೀವು ಶಾಕಾಗಿ ಎಂದೇ ತಿರುಗ್ತೀರಾ? JK ನಿಮ್ಮ ಅಪ್ಪನ? ಸೊ ಅಷ್ಟೇ ಆರ್ಮಿಸ್ ಎಪಿಸೋಡ್ 1. ಮತ್ತು 30 ನಿಮಿಷ ಆಗೋಯ್ತು ಡ್ಯೂರಿಯೇಷನ್. ನಾನು ಅನ್ಕೊಂಡೇ ಇದ್ದಿಲ್ಲ ಇಷ್ಟು ದೊಡ್ಡದಾಗಿ ವಿಡಿಯೋ ಮಾಡಾಕ್ತೀನಿ ಅಂದ್ಬಿಟ್ಟು. ನೆಕ್ಸ್ಟ್ ಎಪಿಸೋಡ್ಗೆಲ್ಲ ನಾನು ಇಷ್ಟು ಲೆಂತಾಗಿ ಮಾಡೋಕ್ಕೋಗಲ್ಲ. 20 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಇಷ್ಟರೊಳಗಡೆ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. 30 ನಿಮಿಷ ಆದರೂ ವಿಡಿಯೋ ಕೇಳ್ಕೊಂಡು ಕೂತಿರೋರಿಗೆ ಲವ್ ಯು. ನೇಮ್ಸ್ ಲಿಸ್ಟಲ್ಲಿ ಬೇರೆ ಹೆಸರಿದೆ ಮತ್ತು ನೀನು ಯೂಸ್ ಮಾಡ್ತಿರೋದು ಬೇರೆ ನೇಮು ಅಂದ್ಬಿಟ್ಟು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಇದು ಫಸ್ಟ್ ಎಪಿಸೋಡ್ ಅಲ್ವಾ, ಸೊ ಅದಕ್ಕೆ ಲೈಟಾಗಿರ್ಬೋದು. ನೀವು ನೆಕ್ಸ್ಟ್ ಎಪಿಸೋಡ್ ಕೇಳಬೇಕಾದಾಗ ಕ್ಲಿಯರ್ ಆಗುತ್ತೆ. ಸೊ ಇನ್ನೇನು ಇಲ್ಲ ಅನಿಸುತ್ತೆ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ ಕುಕೀಸ್? ಮತ್ತು ನಿಮ್ಮ ಹೆಸರಿನ ಮೇಲೆ ಕುಕ್ಕಿ ಅಂತ ಇಟ್ಟಿದ್ದೀನಿ. ಮತ್ತು ಆರ್ಮಿಸ್ ಅಂತ ಯೂಸ್ ಮಾಡಲ್ಲ, ನೆಕ್ಸ್ಟ್ ಟೈಮಿಂದ ಕುಕ್ಕೀಸ್ ಅಂತ ಯೂಸ್ ಮಾಡ್ತೀನಿ. ಬಿ ಹ್ಯಾಪಿ, ಬಿ ಹೆಲ್ದಿ, ಬಿ ಪೀಸ್. ಓಕೆನಾ ಕುಕೀಸ್? ಬಾಯ್.